ಓಂ ಶಾಂತಿ. ಇಂದಿನ ಪರಮಾತ್ಮನ ಮಹಾವಾಕ್ಯ ಮುರುಳಿ ದಿನಾಂಕ 7/1/2024. ಅವ್ಯಕ್ತ ಬಾಪ್ತಾದ ಮಧುಬನ ರಿವೈಸ್ 31/12/97. ಈ ಹೊಸ ವರ್ಷವನ್ನು ಮುಕ್ತಿಯ ವರ್ಷದ ರೂಪದಲ್ಲಿ ಆಚರಣೆ ಮಾಡಿ ಸಫಲ ಮಾಡಿಕೊಳ್ಳಿ ಮತ್ತು ಸಫಲತೆಯನ್ನು ಪ್ರಾಪ್ತಿ ಮಾಡಿಕೊಳ್ಳಿ. ಇಂದು ಬಾಪ್ತಾದ ನವಜೀವನವನ್ನು ನಡೆಸುತ್ತಿರುವ ತಮ್ಮ ಶ್ರೇಷ್ಠ ಆತ್ಮರಿಗೆ, ನವಯುಗದ ರಚಯಿತ ಆದಂತಹ ಆತ್ಮರಿಗೆ ಹೊಸ ವರ್ಷದ ಶುಭಾಶಯವನ್ನು ತಿಳಿಸುತ್ತಿದ್ದಾರೆ. ಜಗತ್ತಿನವರಿಗೋಸ್ಕರ ಹೊಸ ವರ್ಷ ಆರಂಭ ಆಗುತ್ತಿದೆ. ಮಕ್ಕಳಾದ ನಿಮ್ಮ ಮನಸ್ಸಿನಲ್ಲಿ ನವಯುಗದ ನೆನಪು ಬರುತ್ತಿದೆ. ಹೇಗೆ ನಾಳೆ ಹೊಸ ವರ್ಷ ಆರಂಭ ಆಗುತ್ತದೆ, ಅದೇ ರೀತಿ ನಾಳೆ ನವಯುಗ ಕೂಡ ಬರುತ್ತದೆ ಅನ್ನುವ ಸ್ಮೃತಿ ಮಕ್ಕಳ ಮನಸ್ಸಿನಲ್ಲಿ ಇದೆ ತಾನೆ. ಈಗ ನಮ್ಮ ನವಯುಗ ಬಂತು ಅಂದರೆ ಬಂದೇ ಬಿಟ್ಟಿತು ಅನ್ನುವ ಸ್ಮೃತಿ ಮಕ್ಕಳ ಮನಸ್ಸಿನಲ್ಲಿ ಇದೆ ತಾನೆ. ಹೇಗೆ ಈ ದಿನ ಹೊಸ ವರ್ಷದ ಕಾರಣ ಎಲ್ಲ ಮನುಷ್ಯಾತ್ಮರ ಮನಸ್ಸಿನಲ್ಲಿ ಖುಷಿ ಇದೆ, ಅಲ್ಪ ಕಾಲದ ಉತ್ಸಾಹ ಇದೆ, ಅದೇ ರೀತಿ ಆತ್ಮರಾದ ನಿಮಗೆ ನವಯುಗ ಬರುತ್ತದೆ ಅನ್ನುವ ಸದಾಕಾಲದ ಖುಷಿ ಇದೆ. ಇಂದು ಮತ್ತು ನಾಳೆಯ ಮಾತಾಗಿದೆ ಎಂದು ಅನುಭವ ಆಗುತ್ತದೆ ತಾನೆ. ನವಯುಗ ಬರುವುದು ಇಂದು ಮತ್ತು ನಾಳೆಯ ಮಾತಾಗಿದೆ ಎಂದು ನಿಮಗೆ ಅನುಭವ ಆಗುತ್ತಿದೆ ತಾನೆ. ಇಂದು ಹಳೆಯ ಯುಗ ಇದೆ, ನಾಳೆ ಹೊಸ ಯುಗ ಸಮ್ಮುಖದಲ್ಲೇ ಇರುತ್ತದೆ ಅನ್ನುವ ಸ್ಮೃತಿ ಇದೆ ತಾನೆ. ನಾಟಕದ ಅನುಸಾರ ಇಂದು ಮತ್ತು ನಾಳೆ ಅನ್ನುವ ಮಾತಾಗಿದೆ. ಇಂದು ನಾವು ಹಳೆಯ ಯುಗದಲ್ಲಿ ಇದ್ದೇವೆ, ನಾಳೆ ಹೊಸ ಯುಗದಲ್ಲಿ ಇರುತ್ತೇವೆ ಅನ್ನುವ ಮಾತಿನ ಸ್ಮೃತಿ ಸ್ಪಷ್ಟವಾಗಿ ಅನುಭವ ಆಗುತ್ತಿದೆ ತಾನೆ. ಅಥವಾ ಕೇವಲ ಹೊಸ ವರ್ಷವನ್ನು ಆಚರಣೆ ಮಾಡಲು ಬಂದಿದ್ದೀರೋ? ಹೊಸ ವರ್ಷ ಹೊಸ ಯುಗದ ನೆನಪನ್ನು ಮಾಡಿಸುತ್ತದೆ. ನಿಮ್ಮೆಲ್ಲರ ಮನಸ್ಸಿನಲ್ಲಿ ಇದೇ ಉಮಂಗುತ್ಸಾಹ ಇದೆ. ನಾಳೆ ನಾವು ಏನಾಗಿರುತ್ತೇವೆ ಎಂದು, ನಾಳೆ ನಾವು ದೇವತೆಗಳಾಗಿರುತ್ತೇವೆ ಅನ್ನುವ ಉಮಂಗುತ್ಸಾಹ ನಿಮ್ಮ ಮನಸ್ಸಿನಲ್ಲಿ ಇದೆ. ನಿಮ್ಮ ಹೊಸ ಶರೀರ ಅನ್ನುವ ಡ್ರೆಸ್ ಸಮ್ಮುಖದಲ್ಲಿ ಕಾಣಿಸುತ್ತಿದೆ ತಾನೆ. ನಿಮ್ಮ ಹೊಸ ಶರೀರ ಅನ್ನುವ ಡ್ರೆಸ್ ನೆನಪಿನಲ್ಲಿ ಇದೆ ತಾನೆ. ನೀವೆಲ್ಲರೂ ಹೊಸ ಯುಗದಲ್ಲಿ ಹೊಸ ಶರೀರವನ್ನು ಧಾರಣೆ ಮಾಡಿಕೊಂಡಿರುತ್ತೀರಾ. ಹೊಸ ಯುಗದ ನಿಮ್ಮ ಹೊಸ ಶರೀರ ಎಷ್ಟೊಂದು ಸುಂದರವಾಗಿತ್ತು ಅನ್ನುವ ಮಾತಿನ ನೆನಪು ನಿಮಗೆ ಇದೆ ತಾನೆ. ಹೊಸ ಯುಗ ಹೇಗೆ ಇತ್ತು? ಹೊಸ ಯುಗದಲ್ಲಿ ನಾವು ಹೇಗೆ ರಾಜ್ಯವನ್ನು ಆಳುತ್ತಿದ್ದೆವು? ಹೊಸ ಯುಗದಲ್ಲಿ ಪ್ರಕೃತಿ ಹೇಗೆ ನಮಗೆ ದಾಸಿಯಾಗಿತ್ತು? ಹೊಸ ಯುಗದಲ್ಲಿ ಪ್ರಕೃತಿ ಕೂಡ ಸತೋಪ್ರಧಾನ ಆಗಿತ್ತು. ನಿಮ್ಮ ಆ ರಾಜ್ಯ ಅಧಿಕಾರಿ ಸ್ಥಿತಿಯ ಸ್ಮೃತಿ ಸ್ಪಷ್ಟವಾಗಿ ನೆನಪಿನಲ್ಲಿ ಇದೆ ತಾನೆ. ನಿಮ್ಮ ಆ ರಾಜ್ಯ ನಿಮಗೆ ಕಾಣಿಸುತ್ತಿದೆ ತಾನೆ. ಆ ಹೊಸ ಜಗತ್ತು ಎಷ್ಟೊಂದು ಸುಂದರವಾಗಿದೆ ಅನ್ನುವುದು ನಿಮಗೆ ಕಾಣಿಸುತ್ತಿದೆ ತಾನೆ. ಒಂದು ಸೆಕೆಂಡ್ನಲ್ಲಿ ನಿಮ್ಮ ರಾಜ್ಯದ ಅಧಿಕಾರವನ್ನು ಅನುಭವ ಮಾಡಲು ಸಾಧ್ಯ ಆಗುತ್ತದೆ ತಾನೆ. ಮತ್ತು ಸೆಕೆಂಡ್ನಲ್ಲಿ ರಾಜ್ಯ ಅಧಿಕಾರವನ್ನು ಅನುಭವ ಮಾಡುತ್ತಿದ್ದೀರಾ. ಕೇವಲ ಒಂದು ಸೆಕೆಂಡ್ನಲ್ಲಿ ನವಯುಗಕ್ಕೆ ಹೋಗಿಬಿಡಿ. ಸೆಕೆಂಡ್ನಲ್ಲಿ ನವಯುಗಕ್ಕೆ ಹೋಗಲು ನಿಮಗೆ ಸಾಧ್ಯ ಆಗುತ್ತದೆ ತಾನೆ. ಅನೇಕ ಬಾರಿ ಈ ರಾಜ್ಯ ಅಧಿಕಾರವನ್ನು ಪ್ರಾಪ್ತಿ ಮಾಡಿಕೊಂಡಿದ್ದೀರಾ. ನಾವು ಅನೇಕ ಬಾರಿ ರಾಜ್ಯ ಅಧಿಕಾರವನ್ನು ಪ್ರಾಪ್ತಿ ಮಾಡಿಕೊಂಡಿದ್ದೇವೆ ಅನ್ನುವ ಮಾತು ನೆನಪಿನಲ್ಲಿ ಇದೆ ತಾನೆ. ಅನುಭವ ಮಾಡಿ, ನಿಮ್ಮ ರಾಜ್ಯ ಎಷ್ಟೊಂದು ಪ್ರಿಯ ಆಗಿದೆ. ನಿಮ್ಮ ರಾಜ್ಯ ಭಿನ್ನವಾದ ರಾಜ್ಯ ಆಗಿದೆ ಮತ್ತು ಪ್ರಿಯವಾದ ರಾಜ್ಯ ಆಗಿದೆ. ಅಂದ ಮೇಲೆ ಸೆಕೆಂಡ್ನಲ್ಲಿ ಈಗ ನಮ್ಮ ರಾಜ್ಯದ ಸ್ಮೃತಿ ನಮಗೆ ಬರಬೇಕು ಮತ್ತು ನಮ್ಮ ವಿಶ್ವ ರಾಜ್ಯದ ಅಧಿಕಾರದ ಸ್ವರೂಪ ಸೆಕೆಂಡ್ನಲ್ಲಿ ನಮಗೆ ಸ್ಮೃತಿಗೆ ಬರಬೇಕು. ಜಗತ್ತಿನ ಜನ ಹೊಸ ವರ್ಷದ ದಿನದಂದು ಒಬ್ಬರು ಇನ್ನೊಬ್ಬರಿಗೆ ಅಲ್ಪ ಕಾಲದ ಉಡುಗೊರೆಯನ್ನು ನೀಡುತ್ತಾರೆ ಮತ್ತು ಪರಮಾತ್ಮ ತಂದೆ ನವಯುಗವನ್ನೇ ಉಡುಗೊರೆಯಾಗಿ ಮಕ್ಕಳಿಗೆ ನೀಡುತ್ತಿದ್ದಾರೆ. ವಿಶ್ವದ ರಾಜ್ಯದ ಅಧಿಕಾರವನ್ನೇ ಪರಮಾತ್ಮ ತಂದೆ ಗಿಫ್ಟ್ನ ರೂಪದಲ್ಲಿ ಮಕ್ಕಳಿಗೆ ನೀಡುತ್ತಿದ್ದಾರೆ. ಈ ಅವಿನಾಶಿ ಗಿಫ್ಟ್ ಈ ಸಮಯದಲ್ಲಿ ಪರಮಾತ್ಮ ತಂದೆಯ ಮೂಲಕ ನಿಮ್ಮೆಲ್ಲರಿಗೂ ಪ್ರಾಪ್ತಿಯಾಗುವುದು ನಾಟಕದಲ್ಲಿ ಫಿಕ್ಸ್ ಆದಂತಹ ಅಟಲ ಮಾತಾಗಿದೆ. ನಿಮಗೆ ಪರಮಾತ್ಮ ತಂದೆಯ ಮೂಲಕ ವಿಶ್ವದ ರಾಜ್ಯದ ಅಧಿಕಾರ ಗಿಫ್ಟ್ನ ರೂಪದಲ್ಲಿ ಏನು ಪ್ರಾಪ್ತಿಯಾಗುತ್ತದೆಯೋ ಇದನ್ನು ನಾಟಕದಲ್ಲಿ ಯಾರೂ ತಡೆಯಲು ಸಾಧ್ಯ ಇಲ್ಲ. ವಿಶ್ವದ ರಾಜ್ಯ ಭಾಗ್ಯ ನಿಮಗೆ ಅಚಲ ರೂಪದಲ್ಲಿ ಪ್ರಾಪ್ತಿಯಾಗುತ್ತದೆ. ವಿಶ್ವದ ರಾಜ್ಯ ಭಾಗ್ಯ ಅಖಂಡ ರೂಪದಲ್ಲಿ ಪ್ರಾಪ್ತಿಯಾಗುತ್ತದೆ. ಅಂದ ಮೇಲೆ ಪರಮಾತ್ಮ ತಂದೆಯ ಮೂಲಕ ಇಂತಹ ಗಿಫ್ಟ್ ಪ್ರಾಪ್ತಿಯಾಗಿದೆ ತಾನೆ. ಈ ಗಿಫ್ಟ್ ಅನ್ನು ರಕ್ಷಣೆ ಮಾಡಿ ಇಟ್ಟುಕೊಳ್ಳಬೇಕು. ಈ ಉಡುಗೊರೆಯನ್ನು ಸಂಪಾಲನೆ ಮಾಡಿ ಇಟ್ಟುಕೊಳ್ಳಬೇಕು. ಯಾವ ಕಳ್ಳರು ಈ ಗಿಫ್ಟ್ ಅನ್ನು ತೆಗೆದುಕೊಂಡು ಹೋಗಲು ಸಾಧ್ಯ ಆಗಬಾರದು. ನಿಮ್ಮೆಲ್ಲರ ಬಳಿ ಡಬ್ಬಲ್ ಲಾಕ್ ಇದೆ ತಾನೆ. ಈ ಸಮಯದಲ್ಲಿ ಸಿಂಗಲ್ ಲಾಕ್ ಅನ್ನು ಹಾಕಿದರೆ ನಡೆಯುವುದಿಲ್ಲ, ಡಬ್ಬಲ್ ಲಾಕ್ ಬೇಕು.
ಗಾಡ್ರೇಜ್ನ ಲಾಕ್ ಅಲ್ಲ, ಗಾಡ್ನ ಲಾಕ್ ಬೇಕು, ಪರಮಾತ್ಮ ತಂದೆಯ ಲಾಕ್ ಬೇಕು. ಅಂದ ಮೇಲೆ ಪರಮಾತ್ಮ ತಂದೆ ಮಕ್ಕಳಿಗೆ ಎಂತಹ ಲಾಕನ್ನು ಕೊಟ್ಟಿದ್ದಾರೆ ಅಂದರೆ ಆ ಲಾಕನ್ನು ಯಾರೂ ಕೂಡ ತೆಗೆಯಲು ಸಾಧ್ಯ ಇಲ್ಲ. ಪರಮಾತ್ಮ ತಂದೆ ಮಕ್ಕಳಿಗೆ ಎಂತಹ ಲಾಕನ್ನು ಕೊಟ್ಟಿದ್ದಾರೆ ಅಂದರೆ ಆ ಲಾಕನ್ನು ಯಾರೂ ಒಡೆಯಲು ಸಾಧ್ಯ ಇಲ್ಲ. ಒಂದು ವೇಳೆ ನೀವು ಹುಡುಗಾಟಿಕೆಯನ್ನು ಮಾಡಿದರೆ ಕಳ್ಳರು ಬರುತ್ತಾರೆ. ಕಳ್ಳರೂ ಕೂಡ ಬುದ್ಧಿವಂತರಾಗಿರುತ್ತಾರೆ. ಕಳ್ಳರಿಗೂ ಕೂಡ ಗೊತ್ತಾಗುತ್ತದೆ ಇವರ ಬಳಿ ಇರುವಂತಹ ಲಾಕ್ ಈ ದಿನ ಸ್ವಲ್ಪ ಸಡಿಲವಾಗಿದೆ ಎಂದು. ಆದ್ದರಿಂದ ಎಂದು ಹುಡುಗಾಟಿಕೆಗೆ ವಶ ಆಗಬೇಡಿ. ಅಂದ ಮೇಲೆ ಈ ಹೊಸ ವರ್ಷದಲ್ಲಿ ಸ್ವಯಂಗೋಸ್ಕರ ಮತ್ತು ಸೇವೆಗೋಸ್ಕರ ಯಾವುದಾದರೂ ಹೊಸ ಪ್ಲಾನ್ ಅನ್ನು ಮಾಡಿದ್ದೀರಾ? ಕಾನ್ಫರೆನ್ಸ್ ಅನ್ನು ಮಾಡಬೇಕು, ಡೈಲಾಗ್ ಅನ್ನು ತಯಾರು ಮಾಡಬೇಕು, ಅದನ್ನಂತೂ ಮಾಡುತ್ತೀರಾ? ಈಗ ಯಾವ ಹೊಸ ಪ್ಲಾನ್ ಅನ್ನು ಮಾಡಿದ್ದೀರಾ? ಬಾಪ್ತಾದ ಈ ಹೊಸ ವರ್ಷದಲ್ಲಿ ದೇಶ ಮತ್ತು ವಿದೇಶದ ವಿಭಿನ್ನ ವರ್ಗದ ವಿಶೇಷ ಆತ್ಮರನ್ನು ಒಂದು ಹೂಗುಚ್ಛದಲ್ಲಿ ನೋಡಲು ಬಯಸುತ್ತಾರೆ. ವರ್ಗದ ಸೇವೆಯನ್ನು ಬಹಳಷ್ಟು ಮಾಡಿದ್ದೀರಾ, ಎಲ್ಲಾ ವಿಘ್ನ ಸೇವೆಯನ್ನು ಬಹಳಷ್ಟು ಮಾಡಿದ್ದೀರಾ. ಈಗ ಪ್ರತಿಯೊಂದು ವರ್ಗದಲ್ಲೂ ಒಂದೊಂದು ವಿಶೇಷ ರತ್ನವನ್ನು ತಯಾರು ಮಾಡಿ. ಒಂದು ವರ್ಗದವರು ಕೂಡ ಮಿಸ್ ಆಗಬಾರದು. ಏಕೆ? ಈಗ ಸಮಯ ಸಮೀಪಕ್ಕೆ ಬರುತ್ತಾ ಇದೆ. ಯಾವಾಗ ಸಮಯ ಸಮೀಪಕ್ಕೆ ಬರುತ್ತದೆಯೋ ಆಗ ಯಾವ ವರ್ಗದವರು ಕೂಡ ನಿಮ್ಮ ಬಗ್ಗೆ ಪರಮಾತ್ಮ ತಂದೆಗೆ ದೂರನ್ನು ನೀಡಬಾರದು. ನಮ್ಮ ವರ್ಗ ಹಾಗೇ ಉಳಿದುಕೊಂಡಿತು, ನಮ್ಮ ವಿಘ್ನವರಿಗೆ ಇವರು ಸಂದೇಶವನ್ನು ನೀಡಲಿಲ್ಲ ಎಂದು ಯಾವ ವರ್ಗದವರು ಪರಮಾತ್ಮ ತಂದೆಯ ಸಮ್ಮುಖದಲ್ಲಿ ಕಂಪ್ಲೇಂಟ್ ಅನ್ನು ಹೇಳಬಾರದು. ಒಂದೊಂದು ವರ್ಗದಲ್ಲಿರುವಂತಹ ವಿಶೇಷ ಆತ್ಮರಲ್ಲಿ ಒಂದೊಂದು ವಿಶೇಷ ಗುಣ ಇರಬೇಕು. ಆ ವಿಶೇಷ ಗುಣ ಮೈಕಾಗಿ ಕಾರ್ಯವನ್ನು ಮಾಡಲು ಸಾಧ್ಯ ಆಗಬೇಕು. ಏಕೆಂದರೆ ಹೇಗೆ ಸಮಯ ಸಮೀಪಕ್ಕೆ ಬರುತ್ತಾ ಹೋಗುತ್ತದೆಯೋ ಹಾಗೆ ಎಲ್ಲಾ ವರ್ಗದ ಆತ್ಮರ ಬಾಯಲ್ಲೂ ಕೂಡ ನನ್ನ ಪರಮಾತ್ಮ ತಂದೆ ಬಂದರು ಅನ್ನುವ ಶಬ್ದ ಪ್ರತ್ಯಕ್ಷದಲ್ಲಿ ಕೇಳಿಸಬೇಕು ಮತ್ತು ಸರ್ವ ಧರ್ಮದವರ ಬಾಯಲ್ಲಿ ನನ್ನ ಪರಮಾತ್ಮ ತಂದೆ ಬಂದರು ಅನ್ನುವ ಸಂದೇಶ ಪ್ರತ್ಯಕ್ಷದಲ್ಲಿ ಕೇಳಿಸಬೇಕು. ಏಕೆಂದರೆ ಈ ಸಂಗಮ ಯುಗದಲ್ಲೇ ಎಲ್ಲಾ ಧರ್ಮಸ್ಥಾಪಕರ ಆತ್ಮರು ಮತ್ತು ಸರ್ವ ವರ್ಗದ ಆತ್ಮರ ಬೀಜವನ್ನು ಹಾಕಬೇಕಾಗುತ್ತದೆ. ಸಂಗಮ ಯುಗದಲ್ಲೇ ಸರ್ವ ಧರ್ಮಸ್ಥಾಪಕರ ಆತ್ಮರ ಬೀಜವನ್ನು ಬಿತ್ತಬೇಕಾಗುತ್ತದೆ ಮತ್ತು ಸರ್ವ ವಿಘ್ನ ಆತ್ಮರ ಬೀಜವನ್ನು ಬಿತ್ತಬೇಕಾಗುತ್ತದೆ. ಇಷ್ಟೊಂದು ಶಕ್ತಿಯನ್ನು ಅವರು ಸ್ವಯಂನಲ್ಲಿ ಧಾರಣೆ ಮಾಡಿಕೊಂಡು ಹೋಗಿ ಪುನಃ ತಮ್ಮ ಸಮಯಕ್ಕೆ ಸರಿಯಾಗಿ ಬಂದು ತಮ್ಮ ವರ್ಗದ ಸಂಶೋಧನೆಯನ್ನು ಮಾಡುತ್ತಾರೆ ಅಥವಾ ತಮ್ಮ ಧರ್ಮವನ್ನು ಸ್ಥಾಪನೆ ಮಾಡುತ್ತಾರೆ. ಅಂದ ಮೇಲೆ ಬೀಜವನ್ನು ನೀವೆಲ್ಲರೂ ಈಗ ತಯಾರು ಮಾಡಬೇಕು. ಸಮಯಕ್ಕನುಸಾರವಾಗಿ ಅವರೆಲ್ಲರೂ ತಮ್ಮ ತಮ್ಮ ಡಿಪಾರ್ಟ್ಮೆಂಟ್ನ ಸೇವೆಗೆ ನಿಮಿತ್ತ ಆಗುತ್ತಾರೆ. ಏಕೆಂದರೆ ಪರಮಾತ್ಮ ತಂದೆ ಬೀಜ ಆಗಿದ್ದಾರೆ ಮತ್ತು ಬ್ರಾಹ್ಮಣ ಆತ್ಮರಾದ ನೀವು ಬೇರಾಗಿದ್ದೀರಾ. ಸರ್ವ ಆತ್ಮರು ಬೀಜ ಮತ್ತು ಬೇರಿನ ಮೂಲಕ ಜನ್ಮವನ್ನು ಪಡೆದುಕೊಳ್ಳುತ್ತಾರೆ. ಅಂದ ಮೇಲೆ ಇಂತಹ ಹೂಗುಚ್ಛವನ್ನು ಪರಮಾತ್ಮ ತಂದೆಯ ಸಮ್ಮುಖಕ್ಕೆ ತೆಗೆದುಕೊಂಡು ಬನ್ನಿ. ವಿದೇಶದವರಿರಬಹುದು, ದೇಶದವರಿರಬಹುದು. ಈಗ ಇಂತಹ ಹೂಗುಚ್ಛವನ್ನು ಪರಮಾತ್ಮ ತಂದೆಯ ಸಮ್ಮುಖಕ್ಕೆ ತೆಗೆದುಕೊಂಡು ಬರಬೇಕು. ಉದಾಹರಣಾ ಸ್ವರೂಪರಾದಂತಹ ಒಬ್ಬೊಬ್ಬರನ್ನು ನೀವು ತಂದೆಯ ಸಮ್ಮುಖಕ್ಕೆ ಕರೆದುಕೊಂಡು ಬರಬೇಕು. ಉದಾಹರಣೆ ಆದಂತಹ ಒಬ್ಬರ ಮೂಲಕ ಅನೇಕ ಆತ್ಮರು ಸ್ವತಃ ಉದಾಹರಣಾ ಸ್ವರೂಪರಾಗುತ್ತಾರೆ. ಆದರೆ ಒಬ್ಬೊಬ್ಬರು ಶಕ್ತಿಶಾಲಿ ಮೈಕ್ ಆಗಬೇಕು. ಇದಕ್ಕೆ ನೀವು ಬೀಜ ಎಂದು ಕರೆಯಿರಿ ಅಥವಾ ಧರ್ಮ ಎಂದು ಕರೆಯಿರಿ ಅಥವಾ ವರ್ಗ ಎಂದು ಕರೆಯಿರಿ ಅಥವಾ ವಿಭಿನ್ನ ಹೂಗಳ ಹೂಗುಚ್ಛ ಎಂದು ಕರೆಯಿರಿ. ಆದರೆ ಈಗ ಈ ಹೂಗುಚ್ಛ ತಯಾರಾಗಲೇಬೇಕು. ಒಬ್ಬರೂ ಕೂಡ ಮಿಸ್ ಆಗಬಾರದು. ಆಗ ನಿಮಗೆ ವಿಶ್ವ ಕಲ್ಯಾಣಕಾರಿಗಳು ಎಂದು ಕರೆಯಲಾಗುತ್ತದೆ ಅಥವಾ ಸರ್ವ ಆತ್ಮರ ಉದ್ಧಾರವನ್ನು ಮಾಡಲು ನಿಮಿತ್ತ ಆದಂತಹ ಆತ್ಮರು ಎಂದು ಆಗ ನಿಮಗೆ ಕರೆಯಲಾಗುತ್ತದೆ. ಒಂದು ಶಾಖೆ ಕೂಡ ಕಡಿಮೆ ಆಗಬಾರದು. ಸರ್ವ ಶಾಖೆಗಳು ಕೂಡ ಬೇಕು. ಅಂದರೆ ಒಂದು ರಂಬೆ ಕೊಂಬೆ ಕೂಡ ಕಡಿಮೆ ಆಗಬಾರದು. ಸರ್ವ ರಂಬೆ ಕೊಂಬೆಗಳು ಕೂಡ ಬೇಕು. ಬಲೆ ಹೊಸ ಯುಗದಲ್ಲಿ ಯಾವ ವರ್ಗದವರೂ ಇರುವುದಿಲ್ಲ. ನೀವು ನಿಮ್ಮ ಹೊಸ ಯುಗದಲ್ಲಿ ವರ್ಗದವರು ಅನ್ನುವ ಶಬ್ದವನ್ನು ಹೇಳುವುದಿಲ್ಲ. ಆದರೆ ಆ ಆತ್ಮರು ದ್ವಾಪರ ಯುಗ ಅಥವಾ ಕಲಿಯುಗದಲ್ಲಿ ಪುನಃ ತಮ್ಮ ವರ್ಗವನ್ನು ಸಂಶೋಧನೆ ಮಾಡಲು ನಿಮಿತ್ತ ಆಗುತ್ತಾರೆ. ಅವರಿಗೆ ನಿಮ್ಮ ಮೂಲಕ ಶಕ್ತಿ ಸಿಗಲೇಬೇಕು. ಹೇಗೆ ಎಲ್ಲಾ ಧರ್ಮ ಪಿತಾಗಳು ಪರಮಾತ್ಮ ತಂದೆಯ ಧ್ವಜವನ್ನು ಹಾರಿಸಲು ನಿಮಗೆ ಸಹಯೋಗಿಗಳಾಗುತ್ತಾರೆ, ಎಲ್ಲಾ ಧರ್ಮ ಪಿತಾಗಳು ಪ್ರತ್ಯಕ್ಷತೆಯ ಧ್ವಜವನ್ನು ಹಾರಿಸಲು ನಿಮಗೆ ಸಹಯೋಗಿ ಆಗುತ್ತಾರೆ. ಅದೇ ರೀತಿ ಸರ್ವ ವರ್ಗದವರು ಕೂಡ ಪ್ರತ್ಯಕ್ಷತೆಯ ಧ್ವಜವನ್ನು ಹಾರಿಸಲು ನಿಮಗೆ ಸಹಯೋಗಿಗಳಾಗುತ್ತಾರೆ.
ಆಗ ಹೇಳಲಾಗುತ್ತದೆ, ಸರ್ವರ ಸಹಯೋಗದಿಂದ ಸುಖಮಯ ಜಗತ್ತಿನ ಸ್ಥಾಪನೆ ಆಯಿತು ಎಂದು. ಎಲ್ಲರೂ ಸಹಯೋಗಿ ಆಗಿದ್ದಾರೆ, ಆದರೆ ಅದರಲ್ಲೂ ಕೂಡ ಈಗ ವಿಶೇಷ ಆತ್ಮರನ್ನು ಸಹಯೋಗಿಯನ್ನಾಗಿ ಮಾಡುವ ಮಾತಿನಲ್ಲಿ ಅವರನ್ನು ಮುಂದೆ ಕರೆದುಕೊಂಡು ಹೋಗಿ. ವಿಶೇಷ ಆತ್ಮರು ನಿಮಗೆ ಸಹಯೋಗಿ ಆಗಬೇಕು, ಅದಕ್ಕೋಸ್ಕರ ಅವರನ್ನು ನಿಮಿತ್ತರನ್ನಾಗಿ ಮಾಡಿ. ನಿಮಿತ್ತರನ್ನಾಗಿ ಮಾಡುವಂತಹ ಬೀಜವನ್ನು ಬಿತ್ತಿ. ತಿಳಿಯಿತು ತಾನೆ ಏನನ್ನು ಮಾಡಬೇಕು ಎಂದು. ವಿದೇಶದಲ್ಲಿ IP ಅಥವಾ VIP ಗಳು ಈಗ ಸಹಜವಾಗಿ ನಿಮ್ಮ ಸಂಬಂಧದಲ್ಲಿ ಬರುತ್ತಿದ್ದಾರೆ. ಈಗ IP ಅಥವಾ VIP ಸಂಬಂಧದಲ್ಲಿ ಬರುವುದು ನಿಮಗೆ ಕಷ್ಟ ಎಂದು ಅನುಭವ ಆಗುತ್ತಿಲ್ಲ. ಈಗ IP ಅಥವಾ VIP ಸಂಬಂಧದಲ್ಲಿ ಬರುವುದು ಕಷ್ಟ ಎಂದು ಅನುಭವ ಆಗುತ್ತಿದೆಯೋ ಅಥವಾ ಸಹಜ ಎಂದು ಅನುಭವ ಆಗುತ್ತಿದೆಯೋ? ಅಂದ ಮೇಲೆ ನೀವೆಲ್ಲರೂ ಮುಂದಿನ ವರ್ಷ ಪುನಃ ಹೊಸ ವರ್ಷವನ್ನು ಆಚರಣೆ ಮಾಡಲು ಮಧುಬನಕ್ಕೆ ಬರುತ್ತೀರಾ. ಅಂದ ಮೇಲೆ ಮುಂದಿನ ಹೊಸ ವರ್ಷದ ಸಮಯದಲ್ಲಿ ಬಾಪ್ತಾದರವರಿಗೆ ಇಂತಹ ಹೂಗುಚ್ಛವನ್ನು ಉಡುಗೊರೆಯಾಗಿ ನೀಡಬೇಕು. ನೀವು ಮುಂದಿನ ವರ್ಷ ಹೊಸ ವರ್ಷವನ್ನು ಆಚರಣೆ ಮಾಡಲು ಬಂದಾಗ ಇಂತಹ ಹೂಗುಚ್ಛವನ್ನು ತೆಗೆದುಕೊಂಡು ಬರುವುದನ್ನು ಬಾಪ್ತಾದ ನೋಡಲು ಬಯಸುತ್ತಾರೆ. 1 ವರ್ಷ ಇದೆ, ಸಮಯ ಏನು ಕಡಿಮೆ ಇಲ್ಲ. ದೇಶದವರಿಗೂ ಕೂಡ ಪರಮಾತ್ಮ ತಂದೆ ಹೇಳುತ್ತಿದ್ದಾರೆ, ವಿದೇಶದವರಿಗೂ ಕೂಡ ಹೇಳುತ್ತಿದ್ದಾರೆ. ದೇಶದವರು ಹೂಗುಚ್ಛವನ್ನು ತಯಾರು ಮಾಡುತ್ತಿರತಾನೆ, ವಿದೇಶದವರು ಹೂಗುಚ್ಛವನ್ನು ತಯಾರು ಮಾಡುತ್ತಿರತಾನೆ. ಹೌದು ಬಾಬಾ, ನಾವು ಹೂಗುಚ್ಛವನ್ನು ತಯಾರು ಮಾಡುತ್ತೇವೆ ಎಂದು ಮಕ್ಕಳು ಹೇಳುತ್ತಿದ್ದಾರೆ. ಅವಶ್ಯವಾಗಿ ನೀವು ಹೂಗುಚ್ಛವನ್ನು ತಯಾರು ಮಾಡುತ್ತೀರಾ? ಎಲ್ಲರೂ ಈಗ ಹೇಳಬೇಕು, ಹೂಗುಚ್ಛ ತಯಾರಾಗೇ ಬಿಟ್ಟಿದೆ, ಕೇವಲ ಈಗ ನಿಮಿತ್ತ ಆಗಬೇಕು ಎಂದು. ಡಬ್ಬಲ್ ವಿದೇಶದವರು ಹೇಳಿ. ಎಲ್ಲಾ ವಿದೇಶದವರು ಈಗ ಚಪ್ಪಾಳೆಯನ್ನು ತಟ್ಟಿ. ಒಳ್ಳೆಯದು. ಮೊದಲು ಯಾರು ತಯಾರು ಮಾಡುತ್ತೀರಾ? ದೇಶದವರು ಮೊದಲು ತಯಾರು ಮಾಡುತ್ತೀರೋ, ವಿದೇಶದವರು ಮೊದಲು ತಯಾರು ಮಾಡುತ್ತೀರೋ ಅನ್ನುವುದನ್ನು ಪರಮಾತ್ಮ ತಂದೆ ನೋಡುತ್ತಾರೆ. ಮತ್ತು ಎಷ್ಟು ದೊಡ್ಡ ಹೂಗುಚ್ಛವನ್ನು ತಯಾರು ಮಾಡುತ್ತೀರಾ ಅನ್ನುವುದನ್ನು ಪರಮಾತ್ಮ ತಂದೆ ನೋಡುತ್ತಾರೆ. ಸರಿ ತಾನೆ? 4 ಕಡೆ ಇರುವಂತಹ ಮಕ್ಕಳು ಈ ಮಾತನ್ನು ಕೇಳಿಸಿಕೊಳ್ಳುತ್ತಿದ್ದೀರಾ? ದೇಶದವರು ಕೂಡ ಈ ಮಾತನ್ನು ಕೇಳಿಸಿಕೊಳ್ಳುತ್ತಿದ್ದೀರಾ? ವಿದೇಶದವರು ಕೂಡ ಈ ಮಾತನ್ನು ಕೇಳಿಸಿಕೊಳ್ಳುತ್ತಿದ್ದೀರಾ? ಎಲ್ಲರ ಮನಸ್ಸಿನಲ್ಲೂ ಉತ್ಸಾಹ ಅಂತೂ ಇದೆ. ಎಲ್ಲರೂ ಮನಸ್ಸಿನಲ್ಲೇ ಪ್ಲಾನ್ ಅನ್ನು ತಯಾರು ಮಾಡುತ್ತಿದ್ದೀರಾ? ಇವರು ಮಾಡಿ ತೋರಿಸುತ್ತಾರೆ, ಇವರು ಮಾಡಿ ತೋರಿಸುತ್ತಾರೆ ಎಂದು ಎಲ್ಲರೂ ಪ್ಲಾನ್ ಅನ್ನು ಮಾಡುತ್ತಿದ್ದೀರಾ? ಒಳ್ಳೆಯದು. ಇದು ವಿಶ್ವ ಸೇವೆ ಆಗಿದೆ. ಇನ್ನು ಸ್ವಯಂಗೋಸ್ಕರ ಏನನ್ನು ಮಾಡುತ್ತೀರಾ? ಸ್ವಯಂಗೋಸ್ಕರ ಯಾವುದಾದರೂ ಪ್ಲಾನ್ ಅನ್ನು ಮಾಡಿಕೊಂಡಿದ್ದೀರಾ? ಏಕೆಂದರೆ ಒಂದು ವೇಳೆ ಸ್ವಯಂನ ಕಲ್ಯಾಣಕ್ಕೋಸ್ಕರ ಶ್ರೇಷ್ಠ ಪ್ಲಾನ್ ಅನ್ನು ಮಾಡಿಕೊಳ್ಳದೇ ಇದ್ದರೆ ವಿಶ್ವ ಸೇವೆಯಲ್ಲಿ ನೀವು ಎಲ್ಲಾ ಆತ್ಮರಿಗೆ ಶಕ್ತಿಯನ್ನು ನೀಡಲು ಸಾಧ್ಯ ಇಲ್ಲ. ವಿಶ್ವ ಸೇವೆಯಲ್ಲಿ ನಿಮ್ಮ ಮೂಲಕ ಎಲ್ಲರಿಗೂ ಸಕಾಶ್ ಪ್ರಾಪ್ತಿಯಾಗುವುದಿಲ್ಲ. ಆದ್ದರಿಂದ ಬಾಪ್ತಾದ ಎಲ್ಲಾ ಮಕ್ಕಳ ಉಮಂಗುತ್ಸಾಹವನ್ನು ಕೂಡ ಬಲ್ಲವರಾಗಿದ್ದಾರೆ. ಪುನಃ ಪರಮಾತ್ಮ ತಂದೆ ಮಕ್ಕಳಿಗೆ ಇದೇ ಮಾತನ್ನೇ ಹೇಳುತ್ತಾರೆ. ಬಲೆ ಉತ್ಸಾಹವುಳ್ಳಂತಹ ಪ್ರತಿಯೊಂದು ಮಗು ಸುವರ್ಣ ಮಹೋತ್ಸವವನ್ನು ಆಚರಣೆ ಮಾಡುತ್ತಿರುವ ಮಗು ಆಗಿರಬಹುದು, ಅಥವಾ ವಜ್ರ ಮಹೋತ್ಸವವನ್ನು ಆಚರಣೆ ಮಾಡುತ್ತಿರುವಂತಹ ಮಗು ಆಗಿರಬಹುದು, ಅಥವಾ ಬೆಳ್ಳಿಯ ಮಹೋತ್ಸವವನ್ನು ಆಚರಣೆ ಮಾಡುತ್ತಿರುವಂತಹ ಮಗು ಆಗಿರಬಹುದು. ನೀವು ಇನ್ನೂ ಎಷ್ಟೆಲ್ಲ ಮಹೋತ್ಸವ ಬರುತ್ತದೆಯೋ ಆ ಮಹೋತ್ಸವದಲ್ಲಿ ಯಾವ ಮಹೋತ್ಸವವನ್ನು ಬೇಕಾದರೂ ಆಚರಣೆ ಮಾಡುವಂತಹ ಮಕ್ಕಳಾಗಿರಬಹುದು. ಎಲ್ಲರ ಮನಸ್ಸಿನಲ್ಲಿ ಉಮಂಗುತ್ಸಾಹ ಅಂತೂ ಇದೆ. ಎಲ್ಲರೂ ಉಮಂಗುತ್ಸಾಹದಿಂದ ಮನಪೂರ್ವಕವಾಗಿ ಪರಮಾತ್ಮ ತಂದೆಯ ಸಮ್ಮುಖದಲ್ಲಿ ಪ್ರತಿಜ್ಞೆಯನ್ನು ಮಾಡಿದ್ದೀರಾ. ನಾವೀಗ ಪರಮಾತ್ಮ ತಂದೆಯ ಸಮಾನ ಆಗಿ ತೋರಿಸುತ್ತೇವೆ ಅನ್ನುವ ಪ್ರತಿಜ್ಞೆಯನ್ನು ಉಮಂಗುತ್ಸಾಹದಿಂದ ಎಲ್ಲರೂ ಪರಮಾತ್ಮ ತಂದೆಯ ಸಮ್ಮುಖದಲ್ಲಿ ಮನಪೂರ್ವಕವಾಗಿ ಮಾಡಿದ್ದೀರಾ. ಎಲ್ಲರೂ ಇದೇ ಪ್ರತಿಜ್ಞೆಯನ್ನು ಮಾಡಿದ್ದೀರ ತಾನೆ? ಡಬ್ಬಲ್ ವಿದೇಶದವರು ಇದೇ ಪ್ರತಿಜ್ಞೆಯನ್ನು ಮಾಡಿದ್ದೀರ ತಾನೆ? ಎಲ್ಲರೂ ಕೈಯನ್ನು ಅಲುಗಾಡಿಸುತ್ತಿದ್ದಾರೆ. ಒಳ್ಳೆಯದು, ಶುಭಾಶಯಗಳು. ಪ್ರತಿಜ್ಞೆ ಅಂತೂ ಬಹಳ ಮಧುರವಾಗಿದೆ. ಪ್ರತಿಜ್ಞೆ ಬಹಳ ಒಳ್ಳೆಯ ಪ್ರತಿಜ್ಞೆ ಆಗಿದೆ. ಪ್ರತಿಜ್ಞೆ ಬಹಳ ಪ್ರಿಯವಾದ ಪ್ರತಿಜ್ಞೆ ಆಗಿದೆ. ಬಹಳ ಶಕ್ತಿಶಾಲಿಯಾದ ಪ್ರತಿಜ್ಞೆಯನ್ನು ಮಾಡಿದ್ದೀರಾ. ಈಗ ಕೇವಲ ಈ ಪ್ರತಿಜ್ಞೆಯನ್ನು ನಿಭಾಯಿಸಬೇಕು. ಪ್ರತಿಜ್ಞೆಯನ್ನು ಮಾಡುವಂತಹ ಸಮಯದಲ್ಲಿ ಮಕ್ಕಳಿಗೆ ಬಹಳಷ್ಟು ಉತ್ಸಾಹ ಇರುತ್ತದೆ. ಪ್ರತಿಜ್ಞೆಯನ್ನು ಮಾಡುವಂತಹ ಸಮಯದಲ್ಲಿ ಬಹಳಷ್ಟು ಉಮಂಗುತ್ಸಾಹದಿಂದ ಪ್ರತಿಜ್ಞೆಯನ್ನು ಮಾಡುತ್ತೀರಾ. ಮಕ್ಕಳು ಬಹಳಷ್ಟು ಸಾಹಸವನ್ನು ಇಟ್ಟುಕೊಳ್ಳುತ್ತೀರಾ. ನಂತರ ಏನಾಗುತ್ತದೆ? ಕೆಲವೊಮ್ಮೆ ಮಾಯೆ ಇಲಿಯ ರೂಪದಲ್ಲಿ ಬರುತ್ತದೆ, ಕೆಲವೊಮ್ಮೆ ಮಾಯೆ ಬೆಕ್ಕಿನ ರೂಪದಲ್ಲಿ ಬರುತ್ತದೆ. ಬೆಕ್ಕು ಏನನ್ನು ಮಾಡುತ್ತದೆ? ಬೆಕ್ಕು ಮ್ಯಾವ್ ಮ್ಯಾವ್ ಎಂದು ಹೇಳುತ್ತದೆ. ಮಕ್ಕಳು ಏನನ್ನು ಮಾಡುತ್ತೀರಾ? ಮಕ್ಕಳು ನಾನು 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 ಎಂದು ಹೇಳುತ್ತೀರಾ. ಮೇ 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 ಎಂದು ಹೇಳುತ್ತೀರಾ. ಈಗ ಬೆಕ್ಕಿನಂತೆ ನಾನು ನಾನು ಎಂದು ಹೇಳಬೇಡಿ. ಇಲಿ ಏನನ್ನು ಮಾಡುತ್ತದೆ? ಇಲ್ಲಿ ಸಮ್ಮುಖದಲ್ಲಿ ಇರುವಂತವರು ತಿಳುವಳಿಕೆಹೀನರಾಗಿದ್ದಾರೆ ಎಂದು ತಿಳಿದುಕೊಂಡು ಎಲ್ಲಾ ವಸ್ತುವನ್ನು ತಿಂದು ಬಿಡುತ್ತದೆ.
ಇಲಿ ಎಲ್ಲವನ್ನೂ ಕಟ್ ಮಾಡುತ್ತದೆ. ಅಂದ ಮೇಲೆ ಮಾಯೆ ಮಕ್ಕಳ ಬಳಿ ಇರುವ ಖಜಾನೆಯನ್ನು ಕಟ್ ಮಾಡಿ ಖಜಾನೆಯನ್ನು ತಿಂದು ಬಿಡುತ್ತದೆ. ಕೆಲವೊಮ್ಮೆ ಮಾಯೆ ಸಿಂಹದ ರೂಪದಲ್ಲಿ ಬರುತ್ತದೆ. ಸಿಂಹ ಏನನ್ನು ಮಾಡುತ್ತದೆ? ನಿರ್ಭಯ ಆತ್ಮರಲ್ಲೂ ಭಯವನ್ನು ಹುಟ್ಟಿಸುತ್ತದೆ. ಮಾಯೆ ಸಿಂಹದ ರೂಪದಲ್ಲಿ ಬಂದಾಗ ನಿರ್ಭಯರಾಗಿರುವಂತಹ ಮಕ್ಕಳು ಕೂಡ ಭಯಕ್ಕೆ ವಶ ಆಗಿ ಬಿಡುತ್ತಾರೆ. ಸರ್ವಶಕ್ತಿವಂತನ ಮಕ್ಕಳು ಬೇಸರಕ್ಕೊಳಗಾಗಿ ಬಿಡುತ್ತಾರೆ. ಮಾಯೆ ಹುಲಿಯ ರೂಪದಲ್ಲಿ ಬಂದಾಗ ಸರ್ವಶಕ್ತಿವಂತನ ಮಕ್ಕಳನ್ನು ಕೂಡ ಬೇಸರಕ್ಕೊಳಗಾಗುವಂತೆ ಮಾಡುತ್ತದೆ. ಅಂದ ಮೇಲೆ ಈಗ ಈ ರೀತಿ ಮಾಡಬೇಡಿ, ಮುಂದೆ ಎಂದೂ ಈ ರೀತಿ ಆಗಬಾರದು. ಅದಕ್ಕೋಸ್ಕರ ಸದಾ ಡಬ್ಬಲ್ ಲಾಕ್ ಅನ್ನು ಹಾಕಬೇಕು. ಈ ವರ್ಷ ಮಾಯೆ ನಿಮ್ಮ ಬಳಿ ಬರಬಾರದು. ಈ ವರ್ಷ ಯಾವ ರೂಪದಲ್ಲೂ ಮಾಯೆಗೆ ಬರಲು ಬಿಡಬೇಡಿ. ಈ ವರ್ಷ ಈ ಎಲ್ಲ ಮಾತಿನಿಂದ ಮುಕ್ತಾಗಿ ಈ ವರ್ಷವನ್ನು ಮುಕ್ತಿಯ ವರ್ಷದ ರೂಪದಲ್ಲಿ ಆಚರಣೆ ಮಾಡಿ. ಈ ವರ್ಷ ಮುಕ್ತಿಯ ವರ್ಷ ಆಗಿದೆ. ಯಾವಾಗ ನೀವು ಮುಕ್ತಿಯ ವರ್ಷವನ್ನು ಆಚರಣೆ ಮಾಡುತ್ತೀರೋ ಆಗ ನೀವು ಮುಕ್ತಿಧಾಮಕ್ಕೆ ಹೋಗುತ್ತೀರಾ. ಅದಕ್ಕೋಸ್ಕರ ಏನನ್ನು ಮಾಡುತ್ತೀರಾ? ಬಹಳ ಸಣ್ಣ ಮಾತನ್ನು ತಂದೆ ತಿಳಿಸುತ್ತಿದ್ದಾರೆ, ದೊಡ್ಡ ಮಾತೇನೂ ಅಲ್ಲ. ಬಾಪ್ತಾದ ಒಂದು ಸಣ್ಣ ಶ್ಲೋಗನ್ ಅನ್ನು ಮಕ್ಕಳಿಗೆ ನೀಡುತ್ತಿದ್ದಾರೆ. ಸಫಲ ಮಾಡಿಕೊಳ್ಳಿ ಮತ್ತು ಸಫಲತೆಯನ್ನು ಪ್ರಾಪ್ತಿ ಮಾಡಿಕೊಳ್ಳಿ ಎಂದು ತಿಳಿಯಿತು ತಾನೆ? ಸಫಲ ಮಾಡಿಕೊಳ್ಳಿ ಮತ್ತು ಸಫಲತೆಯನ್ನು ಪ್ರಾಪ್ತಿ ಮಾಡಿಕೊಳ್ಳಿ. ಈಗ ಏನನ್ನು ಸಫಲ ಮಾಡಿಕೊಳ್ಳಬೇಕು? ನಿಮ್ಮ ಬಳಿ ಏನೆಲ್ಲ ಇದೆಯೋ, ನಿಮ್ಮ ಬಳಿ ಎಷ್ಟೆಲ್ಲ ಆಸ್ತಿ ಇದೆಯೋ, ನಿಮ್ಮ ಬಳಿ ಇರುವಂತಹ ಸಮಯ, ಸಂಕಲ್ಪ, ಶ್ವಾಸ ಅಥವಾ ತನು, ಮನ, ಧನ ಎಲ್ಲವನ್ನೂ ಸಫಲ ಮಾಡಿಕೊಳ್ಳಿ. ಯಾವ ಖಜಾನೆಯನ್ನು ವ್ಯರ್ಥವಾಗಿ ಕಳೆಯಬೇಡಿ. ಅಂತಿಮ ಸಮಯಕ್ಕೋಸ್ಕರ ಯಾವ ಖಜಾನೆಯನ್ನು ಸಂಪಾದನೆ ಮಾಡಿ ಹಾಗೆ ಇಟ್ಟುಕೊಳ್ಳಬೇಡಿ. ಕಷ್ಟದ ಸಮಯದಲ್ಲಿ ಬೇಕಾಗುತ್ತದೆ ಎಂದು ಯಾವ ಖಜಾನೆಯನ್ನು ಸುರಕ್ಷಿತವಾಗಿ ಇಟ್ಟುಕೊಳ್ಳಬೇಡಿ. ಸಂಕಲ್ಪವನ್ನು ಕೂಡ ಸಫಲ ಮಾಡಿಕೊಳ್ಳಿ. ಒಂದೊಂದು ಸಂಕಲ್ಪ ಇದು ನಿಮ್ಮ ಆಸ್ತಿಯಾಗಿದೆ. ಹೇಗೆ ಸ್ಥೂಲ ಧನ ನಿಮ್ಮ ಆಸ್ತಿಯಾಗಿದೆಯೋ ಅದೇ ರೀತಿ ಸಮಯ, ಶ್ವಾಸ, ಸಂಕಲ್ಪ ಇದು ನಿಮ್ಮ ಸೂಕ್ಷ್ಮ ಆಸ್ತಿಯಾಗಿದೆ. ಒಂದು ಸಂಕಲ್ಪ ಕೂಡ ವ್ಯರ್ಥ ಆಗಬಾರದು. ಪ್ರತಿಯೊಂದು ಸಂಕಲ್ಪವನ್ನು ಸಫಲ ಮಾಡಿಕೊಳ್ಳಿ. ಬಲೆ ಮನಸ್ಸಾ ಸೇವೆಯ ಮೂಲಕ ಸಫಲ ಮಾಡಿಕೊಳ್ಳಿ, ವಾಣಿಯ ಸೇವೆಯ ಮೂಲಕ ಸಫಲ ಮಾಡಿಕೊಳ್ಳಿ, ಕರ್ಮದ ಮೂಲಕ ಸಫಲ ಮಾಡಿಕೊಳ್ಳಿ. ಆದರೆ ಸ್ವಯಂ ಅನ್ನು ಚೆಕ್ ಮಾಡಿಕೊಳ್ಳಿ, ನಾನು ಎಷ್ಟು ಸಫಲ ಮಾಡಿಕೊಂಡೆ ಮತ್ತು ಎಷ್ಟು ಜಮಾ ಮಾಡಿಕೊಂಡೆ ಎಂದು. ಮತ್ತು ಬಾಪ್ತಾದ ವಿಶೇಷವಾಗಿ ಈ ವರ್ಷ ಮಕ್ಕಳಿಗೆ ವರದಾನವನ್ನು ನೀಡುತ್ತಿದ್ದಾರೆ. ಸಫಲ ಮಾಡಿಕೊಳ್ಳಿ ಮತ್ತು ಪದುಮ ಗುಣದಷ್ಟು ಸಫಲತೆಯ ಅನುಭವವನ್ನು ಮಾಡಿ ಅನ್ನುವ ವರದಾನವನ್ನು ಈ ವರ್ಷ ಪರಮಾತ್ಮ ತಂದೆ ಮಕ್ಕಳಿಗೆ ನೀಡುತ್ತಿದ್ದಾರೆ. ಪ್ರತ್ಯಕ್ಷ ಫಲವನ್ನು ನೀವೀಗ ಸಹಜವಾಗಿ ಪಡೆದುಕೊಳ್ಳಬಹುದು. ಕೇವಲ ಸತ್ಯ ಮನಸ್ಸುಳ್ಳಂತಹ ಮಕ್ಕಳಾದರೆ ಸಹಜವಾಗಿ ನಿಮಗೆ ಪ್ರತ್ಯಕ್ಷ ಫಲ ಪ್ರಾಪ್ತಿಯಾಗುತ್ತದೆ. ಸತ್ಯ ಮನಸ್ಸುಳ್ಳಂತಹ ಮಕ್ಕಳಿಗೆ ಬೋಲಾನಾಥ ಆದಂತಹ ಪರಮಾತ್ಮ ತಂದೆ ಸಹಜವಾಗಿ ಒಲಿಯುತ್ತಾರೆ. ಸತ್ಯ ಮನಸ್ಸುಳ್ಳಂತಹ ಮಕ್ಕಳಿಗೆ ಮುಗ್ಧ ಭಗವಂತ ಸಹಜವಾಗಿ ಒಲಿಯುತ್ತಾರೆ. ಆದ್ದರಿಂದ ಎಲ್ಲವನ್ನೂ ಸಫಲ ಮಾಡಿಕೊಳ್ಳಿ. ಜ್ಞಾನದ ಧನವನ್ನು, ಶಕ್ತಿಯ ಧನವನ್ನು, ಗುಣಗಳ ಧನವನ್ನು ಪ್ರತಿಕ್ಷಣ ಸಫಲ ಮಾಡಿಕೊಳ್ಳಿ. ಸಫಲ ಮಾಡಿಕೊಳ್ಳಲು ಬರುತ್ತದೆಯೋ ಅಥವಾ ಖಜಾನೆಯನ್ನು ದೂರ ಮಾಡಿಕೊಳ್ಳಲು ಬರುತ್ತದೆಯೋ ಅಥವಾ ಖಜಾನೆಯನ್ನು ಬಹಳಷ್ಟು ಸಂಪಾದನೆ ಮಾಡಿ ರಕ್ಷಣೆ ಮಾಡಿ ಇಟ್ಟುಕೊಳ್ಳಲು ಬರುತ್ತದೆಯೋ? ಖಜಾನೆಯನ್ನು ದೂರ ಮಾಡಿಕೊಳ್ಳಬೇಡಿ, ಖಜಾನೆಯನ್ನು ಸಫಲ ಮಾಡಿಕೊಳ್ಳಿ. ನೀವೆಲ್ಲರೂ ಹೇಳುತ್ತೀರಾ ಎಲ್ಲವೂ ಇದ್ದಕ್ಕಿದ್ದಂತೆ ಅಚಾನಕ್ಕಾಗಿ ನಡೆಯುತ್ತದೆ. ಎಲ್ಲವೂ ಅಚಾನಕ್ಕಾಗಿ ನಡೆಯುತ್ತದೆ ಅಂದ ಮೇಲೆ ನಾವು ಮೊದಲೇ ಎವ್ವರಡಿ ಆಗಿರಬೇಕು, ಅಂದರೆ ಸದಾ ಸಿದ್ಧರಾಗಿರಬೇಕು. ಅಂದ ಮೇಲೆ ನಿಮ್ಮ ಬಳಿ ಏನೆಲ್ಲ ಇದೆಯೋ ಅದನ್ನು ಸಫಲ ಮಾಡಿಕೊಳ್ಳಿ. ಬಾಪ್ತಾದರವರಿಗೆ ಏನೂ ಬೇಕಾಗಿಲ್ಲ, ನಿಮಗೋಸ್ಕರ ನೀವೀಗ ಜಮಾ ಮಾಡಿಕೊಳ್ಳಿ. ಪರಮಾತ್ಮ ತಂದೆ ಸ್ವಯಂ ದಾತ ಆಗಿದ್ದಾರೆ. ಆದರೆ ನೀವೀಗ ಸಫಲ ಮಾಡಿಕೊಳ್ಳಬೇಕು. ಸಫಲ ಮಾಡಿಕೊಳ್ಳುವುದು ಅಂದರೆ ಜಮಾ ಮಾಡಿಕೊಳ್ಳುವುದಾಗಿದೆ. ಏಕೆಂದರೆ ಬಾಪ್ತಾದ ಸಮಯಕ್ಕನುಸಾರವಾಗಿ ಮಕ್ಕಳ ಜಮಾದ ಖಾತೆಯನ್ನು ನೋಡಿದರು. ಪ್ರತಿಯೊಂದು ಮಗುವಿನ ಜಮಾದ ಖಾತೆ ಬಾಪ್ತಾದರವರ ಬಳಿ ಇದೆ. ಈಗ ನಿಮ್ಮ ಖಾತೆಯಲ್ಲಿ ಎಷ್ಟು ಖಜಾನೆ ಜಮಾ ಆಗಿದೆ ಅನ್ನುವುದನ್ನು ಬಾಪ್ತಾದ ನೋಡಿದರು. ಅಂದ ಮೇಲೆ ಬಾಪ್ತಾದ ನಿಮ್ಮ ಜಮಾದ ಖಾತೆಯಲ್ಲಿ ಏನನ್ನು ನೋಡಿದರು? ಕೆಲವು ಮಕ್ಕಳು ತಿಳಿದುಕೊಂಡಿದ್ದಾರೆ ಅಥವಾ ಕೆಲವು ಮಕ್ಕಳು ಹೇಳುತ್ತಿರುತ್ತಾರೆ, ನಾನು ಈ ಖಜಾನೆಯನ್ನು ಜಮಾ ಮಾಡಿಕೊಂಡಿದ್ದೇನೆ, ನನ್ನ ಬಳಿ ಈ ಖಜಾನೆ ಜಮಾ ಆಗಿದೆ, ಈ ಖಜಾನೆ ಕೂಡ ಜಮಾ ಆಗಿದೆ ಎಂದು. ಬಾಹ್ಯ ರೂಪದಲ್ಲಿ ಮಕ್ಕಳು ಖಜಾನೆಯ ಬಗ್ಗೆ ಬಹಳಷ್ಟು ವರ್ಣನೆಯನ್ನು ಮಾಡುತ್ತಾರೆ. ಆದರೆ ಪರಮಾತ್ಮ ತಂದೆ ನಿಮ್ಮ ಬಳಿ ಈಗ ಎಷ್ಟು ಜಮಾದ ಖಾತೆ ಇರಬೇಕು ಎಂದು ಹೇಳುತ್ತಿದ್ದಾರೋ ಅದರ ಬಗ್ಗೆ ಮಕ್ಕಳು ತಿಳಿದುಕೊಂಡಿದ್ದಾರೆ. ತಂದೆ ಎಷ್ಟು ಖಜಾನೆ ಜಮಾ ಆಗಿರಬೇಕು ಎಂದು ಹೇಳುತ್ತಿದ್ದಾರೋ ಅದಕ್ಕಿಂತ ನನ್ನ ಬಳಿ ಖಜಾನೆ ಕಡಿಮೆ ಜಮಾ ಆಗಿದೆ ಎಂದು. ಖಜಾನೆ ಏಕೆ ಕಡಿಮೆ ಜಮಾ ಆಗಿದೆ?
ಪರಮಾತ್ಮ ತಂದೆ ತಿಳಿಸುತ್ತಾರೆ, ಇದೇ ಮೊದಲನೇ ಪಾಠ ಆಗಿದೆ. ನಾನು ಮತ್ತು ನನ್ನದು ಅನ್ನುವುದೇ ಮೊದಲನೇ ಪಾಠ ಆಗಿದೆ. ನಾನು ಮಾಡಿದೆ, ಇದು ನನ್ನ ಸೇವೆ ಆಗಿದೆ, ಇದು ನನ್ನ ಕಾರ್ಯ ಆಗಿದೆ. ಯಾವಾಗ ನಾನು ನಾನು ಎಂದು ಹೇಳುತ್ತೇವೋ ಆಗ ನಾವು ಖಜಾನೆಯನ್ನು ಜಮಾ ಮಾಡಿಕೊಳ್ಳುತ್ತಿದ್ದೇವೆ ಎಂದು ತಿಳಿದುಕೊಳ್ಳುತ್ತೇವೆ. ಅಂದ ಮೇಲೆ ಜಮಾ ಮಾಡಿಕೊಳ್ಳುವ ಸಮಯದಲ್ಲಿ ನಾನು ಮಾಡುತ್ತಿದ್ದೇನೆ ಎಂದು ತಿಳಿದುಕೊಂಡರೆ ಅದು ಜಮಾದ ಖಾತೆಯಲ್ಲಿ ಜಮಾ ಆಗುವುದಿಲ್ಲ, ಅದರ ಬದಲು ವ್ಯರ್ಥದ ಖಾತೆಯಲ್ಲಿ ಜಮಾ ಆಗಿ ಬಿಡುತ್ತದೆ. ಯಾವಾಗ ಖಜಾನೆಯನ್ನು ಜಮಾ ಮಾಡಿಕೊಳ್ಳುವ ಸಮಯ ಬರುತ್ತದೆಯೋ ಆ ಸಮಯದಲ್ಲಿ ಮಕ್ಕಳು ತಿಳಿದುಕೊಳ್ಳುತ್ತಾರೆ, ನಾನು ಇದನ್ನು ಜಮಾ ಮಾಡಿಕೊಳ್ಳುತ್ತಿದ್ದೇನೆ, ನಾನು ಈ ಖಜಾನೆಯನ್ನು ಜಮಾ ಮಾಡಿಕೊಳ್ಳುತ್ತಿದ್ದೇನೆ ಎಂದು. ಆದರೆ ಸ್ವಾಭಾವಿಕವಾಗಿ ಆ ಖಜಾನೆ ಜಮಾದ ಖಾತೆಯಿಂದ ಹೊರಗಡೆ ಹೋಗಿ ವ್ಯರ್ಥದ ಖಾತೆಯಲ್ಲಿ ಜಮಾ ಆಗುತ್ತದೆ. ಇದು ಬಹಳಷ್ಟು ಆಟೋಮೆಟಿಕ್ ಆದ ಸೂಕ್ಷ್ಮ ಮಿಷನರಿ ಆಗಿದೆ. ಪರಮಾತ್ಮ ತಂದೆ ಮಾಡಿಸಿದರು, ಪರಮಾತ್ಮ ತಂದೆಯ ಸೇವೆ ಆಗಿದೆ. ಇದು ನನ್ನ ಸೇವೆ ಅಲ್ಲ, ನಾನು ಮಾಡಲಿಲ್ಲ, ಇಲ್ಲಿ ನಾನು ಏನನ್ನೂ ಮಾಡುತ್ತಿಲ್ಲ ಎಂದು ತಿಳಿದುಕೊಳ್ಳಬೇಕು. ನಾನು ಮಾಡಿದೆ ಎಂದು ವರ್ಣನೆಯನ್ನು ಮಾಡಬಾರದು. ನಾನು ಈ ರೀತಿ ಮಾಡಿದೆ, ನಾನು ಈ ರೀತಿ ಮಾಡುತ್ತೇನೆ, ನಾನು ಮಾತ್ರ ಈ ಕಾರ್ಯವನ್ನು ಮಾಡುತ್ತೇನೆ ಅನ್ನುವ ಶಬ್ದವನ್ನು ಹೇಳಬಾರದು. ಈ ರೀತಿ ನಾನು ನಾನು ಎಂದು ಹೇಳಬೇಡಿ. ಬಾಬಾ ಮಾಡಿಸುತ್ತಿದ್ದಾರೆ, ಬಾಬಾ ಮಾಡುತ್ತಿದ್ದಾರೆ, ಬಾಬಾ ಬಾಬಾ ಎಂದು ಹೇಳಿ. ಆಗ ಪದುಮ ಗುಣದಷ್ಟು ಖಜಾನೆ ಜಮಾ ಆಗುತ್ತದೆ. ನಾನು ನನ್ನದು ಅನ್ನುವ ಶಬ್ದವನ್ನು ಹೇಳಿದರೆ ಖಜಾನೆ ಜಮಾದ ಖಾತೆಯಿಂದ ಟ್ರಾನ್ಸ್ಫರ್ ಆಗಿ ವ್ಯರ್ಥದ ಖಾತೆಯಲ್ಲಿ ಹೋಗಿ ಸೇರಿಕೊಳ್ಳುತ್ತದೆ. ಇದು ಆಟೋಮೆಟಿಕ್ ಆಗಿ ನಡೆಯುವಂತಹ ಮಿಷನ್ ಆಗಿದೆ. ಈ ಮಿಷನ್ ತೀವ್ರಗತಿಯಿಂದ ಕಾರ್ಯವನ್ನು ಮಾಡುತ್ತದೆ. ನನ್ನ ಖಜಾನೆ ವ್ಯರ್ಥದ ಖಾತೆಯಲ್ಲಿ ಜಮಾ ಆಗಿದೆ ಅನ್ನುವುದು ಕೂಡ ನಿಮಗೆ ಗೊತ್ತಾಗುವುದಿಲ್ಲ. ಆದ್ದರಿಂದ ಸತ್ಯ ಮನಸ್ಸಿನಿಂದ ಬಹಳ ಚೆನ್ನಾಗಿ ಸ್ವಯಂ ಅನ್ನು ಚೆಕ್ ಮಾಡಿಕೊಳ್ಳಿ. ನನ್ನತನದಿಂದ ಭಿನ್ನ ಆಗಿ ನೀವು ಕಾರ್ಯವನ್ನು ಮಾಡಿದರೆ ಖಜಾನೆ ಜಮಾ ಆಗುತ್ತದೆ. ನೀವೆಲ್ಲರೂ ಆದಿರತ್ನ ಆತ್ಮರನ್ನು ನೋಡಿದ್ದೀರಾ. ಆದಿರತ್ನ ಆತ್ಮರು ಆದಿಯಲ್ಲಿ ಸ್ಥಾಪನೆಯ ಕಾರ್ಯಕ್ಕೋಸ್ಕರ ಜಗತ್ತಿನ 4 ಕಡೆ ಹೋದರು. ಆದಿರತ್ನ ಆತ್ಮರು ಸೇವೆಗೋಸ್ಕರ ಜಗತ್ತಿನ 4 ಕಡೆ ಹೋದರು. ಆ ಸಮಯದಲ್ಲಿ ಆದಿರತ್ನ ಆತ್ಮರ ಮನಸ್ಸಿನ ಭಾವನೆ ಏನಾಗಿತ್ತು? ಅವರ ಬಾಯಲ್ಲಿ ಯಾವ ಶಬ್ದ ಬರುತ್ತಿತ್ತು? ಆದಿರತ್ನ ಆತ್ಮರ ಮನಸ್ಸಿನಲ್ಲಿ ನನ್ನತನದ ಭಾವನೆ ಇತ್ತೇನು? ಅವರು ಬಾಬಾ ಬಾಬಾ ಎಂದು ಹೇಳಿದರು. ಆದಿರತ್ನ ಆತ್ಮರು ಬಾಬಾ ಮಾಡಿಸುತ್ತಿದ್ದಾರೆ, ಇದು ಬಾಬಾರವರ ಸೇವೆ ಎಂದು ಹೇಳಿದರು. ಆದ್ದರಿಂದ ಆದಿಯಲ್ಲಿ ಬಾಬಾರವರ ವಾರಸುದಾರ ಮಕ್ಕಳು ಜನ್ಮವನ್ನು ಪಡೆದುಕೊಂಡರು. ಆ ವಾರಸುದಾರ ಮಕ್ಕಳು ಆದಿಯಲ್ಲಿ ಸೇವೆಗೆ ನಿಮಿತ್ತ ಆದರು. ಬಾಬಾ ಬಾಬಾ ಎಂದು ಹೇಳುವ ಮಾತಿನ ಸಾಕ್ಷಿ ಇದಾಗಿದೆ. ಆದಿರತ್ನ ಆತ್ಮರು ಬಾಬಾ ಬಾಬಾ ಎಂದು ಹೇಳಿರುವ ಕಾರಣ ಸೇವೆಯ ಸಾಕ್ಷಿಯಾಗಿ ವಾರಸುದಾರರು ಹುಟ್ಟಿಕೊಂಡರು. ಈ ಸಮಯದಲ್ಲಿ ಬಾಪ್ತಾದರವರ ಬಳಿ ವಾರಿಸ್ ಕ್ವಾಲಿಟಿ ಆತ್ಮರು ಬಹಳ ಕಡಿಮೆ ಜನ ಬರುತ್ತಾರೆ. ಏಕೆ? ಬಾಬಾ ಎಂದು ಹೇಳುವಾಗ ಮಕ್ಕಳು ನನ್ನತನವನ್ನು ಮಿಕ್ಸ್ ಮಾಡುತ್ತೀರಾ? ಬಾಬಾರವರ ಸೇವೆಯಾಗಿದೆ, ಬಾಬಾ ಈ ಕಾರ್ಯವನ್ನು ಮಾಡಿಸುತ್ತಿದ್ದಾರೆ ಎಂದು ಹೇಳುವ ಬದಲು ನಾನು ಮಾಡಿದೆ ಅನ್ನುವ ಶಬ್ದವನ್ನು ಮಿಕ್ಸ್ ಮಾಡುತ್ತೀರಾ? ಆದ್ದರಿಂದ ವಾರಿಸ್ ಕ್ವಾಲಿಟಿ ಆತ್ಮರು ಬಹಳ ಕಡಿಮೆ ಜನ ಹುಟ್ಟುತ್ತಿದ್ದಾರೆ. ಈ ವರ್ಷ ಬಾಪ್ತಾದ ತೆರೆದ ಮನಸ್ಸಿನಿಂದ ಮಕ್ಕಳಿಗೆ ವರದಾನವನ್ನು ನೀಡುತ್ತಿದ್ದಾರೆ. ಎಷ್ಟು ಜಮಾ ಮಾಡಿಕೊಳ್ಳಬೇಕು ಎಂದು ಬಯಸುತ್ತೀರೋ ಅಷ್ಟು ಖಜಾನೆಯನ್ನು ಜಮಾ ಮಾಡಿಕೊಳ್ಳಿ, ಅಷ್ಟು ಜಮಾ ಮಾಡಿಕೊಳ್ಳಿ, ಎಷ್ಟು ಬೇಕಾದರೂ ಜಮಾ ಮಾಡಿಕೊಳ್ಳಿ, ಸಫಲ ಮಾಡಿಕೊಳ್ಳಿ, ಸಫಲತಾ ಮೂರ್ತಿಗಳಾಗಿ ಎಂದು ಬಾಪ್ತಾದ ವರದಾನವನ್ನು ನೀಡುತ್ತಿದ್ದಾರೆ. ಒಳ್ಳೆಯದು. ಎಲ್ಲರೂ ಈಗ ಯಾವ ಉತ್ಸವವನ್ನು ಆಚರಣೆ ಮಾಡಿದ್ದೀರಾ? ಎಲ್ಲರೂ ಬೆಳ್ಳಿಯ ಮಹೋತ್ಸವವನ್ನು ಆಚರಣೆ ಮಾಡಿದ್ದೀರಾ ತಾನೆ? ಬೆಳ್ಳಿಯ ಮಹೋತ್ಸವವನ್ನು ಯಾರು ಆಚರಣೆ ಮಾಡಿದ್ದೀರೋ ಅವರು ಕೈಯನ್ನು ಎತ್ತಿ. ಯಾರೆಲ್ಲ ಬೆಳ್ಳಿಯ ಮಹೋತ್ಸವವನ್ನು ಆಚರಣೆ ಮಾಡಿದ್ದೀರೋ ಅವರು ಕೈಯನ್ನು ಎತ್ತಿ. ಡಬ್ಬಲ್ ಮಹೋತ್ಸವವನ್ನು ಆಚರಣೆ ಮಾಡಿದ್ದೀರಾ? ಭಾರತದವರು ಕೂಡ ಬೆಳ್ಳಿಯ ಮಹೋತ್ಸವವನ್ನು ಆಚರಣೆ ಮಾಡಿದ್ದೀರಾ? ವಿದೇಶದವರು ಕೂಡ ಬೆಳ್ಳಿಯ ಮಹೋತ್ಸವವನ್ನು ಆಚರಣೆ ಮಾಡಿದ್ದೀರಾ? ಒಳ್ಳೆಯದು. ಈ ಮಹೋತ್ಸವವನ್ನು ಆಚರಣೆ ಮಾಡುವುದು ಅಂದರೆ ಪಕ್ಕಾ ಪ್ರತಿಜ್ಞೆಯ ಸ್ಟ್ಯಾಂಪ್ ಅನ್ನು ನಿಮಗೆ ನೀವೇ ಹಾಕಿಕೊಳ್ಳುವುದು, ಅಂದರೆ ಪಕ್ಕಾ ಪ್ರತಿಜ್ಞೆಯ ಸೀಲನ್ನು ನಿಮ್ಮ ಮನಸ್ಸಿನಲ್ಲಿ ನೀವೇ ಹಾಕಿಕೊಳ್ಳುವುದು. ಮಹೋತ್ಸವವನ್ನು ಆಚರಣೆ ಮಾಡಿದ್ದೀರಾ? ಬಾಪ್ತಾದರವರಿಗೆ ಈ ದೃಶ್ಯ ಬಹಳ ಇಷ್ಟ ಆಗಿದೆ. ಜೊತೆಗೆ ಸಂಕಲ್ಪವನ್ನು ಕೂಡ ಮಾಡುತ್ತೀರಾ? ಆ ಸಂಕಲ್ಪಕ್ಕೆ ಸರ್ವಶಕ್ತಿವಂತ ತಂದೆ ಗೌರ್ಮೆಂಟ್ನ ಮೂಲಕ ಸೀಲನ್ನು ಹಾಕಿಸಿಕೊಳ್ಳಿ. ಆಗ ಆ ಸಂಕಲ್ಪ ಅವಿನಾಶಿ ಸಂಕಲ್ಪ ಆಗಿ ಉಳಿಯುತ್ತದೆ, ಅಟಲ ಸಂಕಲ್ಪ ಆಗಿ ಉಳಿಯುತ್ತದೆ. ಮಹೋತ್ಸವವನ್ನು ಆಚರಣೆ ಮಾಡುವುದು ಅಂದರೆ ಪ್ರತಿಜ್ಞೆಯನ್ನು ನಿಭಾಯಿಸುವುದಾಗಿದೆ. ಅಂದ ಮೇಲೆ ಇಂತಹ ಪಕ್ಕಾ ಸೀಲನ್ನು ಹಾಕಿಸಿಕೊಂಡಿದ್ದೀರ ತಾನೆ? ಅಥವಾ ಕಚ್ಚಾ ಸೀಲನ್ನು ಹಾಕಿಸಿಕೊಂಡಿದ್ದೀರೋ? ಪಕ್ಕಾ ಸೀಲನ್ನು ಹಾಕಿಸಿಕೊಂಡಿದ್ದೀರ ತಾನೆ? ಯಾರೆಲ್ಲ ಬೆಳ್ಳಿಯ ಮಹೋತ್ಸವವನ್ನು ಆಚರಣೆ ಮಾಡಿಕೊಳ್ಳುತ್ತಿರುವ ಕುಮಾರರಿದ್ದೀರೋ ಅವರು ಬಹಳ ಚೆನ್ನಾಗಿ ಕೈಯನ್ನು ಅಲುಗಾಡಿಸುತ್ತಿದ್ದಾರೆ.
ಪಕ್ಕಾ ಸೀಲನ್ನು ಹಾಕಿಸಿಕೊಂಡು ಬೆಳ್ಳಿಯ ಮಹೋತ್ಸವವನ್ನು ಆಚರಣೆ ಮಾಡಿದ್ದೀರಾ ತಾನೆ? ಒಳ್ಳೆಯದು. ಈ ದೃಶ್ಯವನ್ನು ಪುನಃ ಮರೆತು ಬಿಡಬೇಡಿ. ಎಂದಾದರೂ ಪುನಃ ಯಾವುದಾದರೂ ಒಂದು ದುರ್ಬಲತೆ ನಿಮ್ಮ ಸಮ್ಮುಖಕ್ಕೆ ಬಂದರೆ ಈ ಉತ್ಸವದ ಫೋಟೋವನ್ನು ಸಮ್ಮುಖದಲ್ಲಿ ನೆನಪು ಮಾಡಿಕೊಳ್ಳಿ. ಪ್ರತಿಯೊಬ್ಬರ ಫೋಟೋವನ್ನು ತೆಗೆಯಲಾಗುತ್ತಿದೆ. ಎಲ್ಲರಿಗೂ ಫೋಟೋ ಸಿಗುತ್ತದೆ ತಾನೆ? ಸುಮ್ಮನೆ ತೋರಿಕೆಗೋಸ್ಕರ ಫೋಟೋವನ್ನು ತೆಗೆಸಿಕೊಳ್ಳಬೇಡಿ. ಕೇವಲ ಎಲ್ಲರಿಗೂ ತೋರಿಸುವುದಕ್ಕೋಸ್ಕರ ಫೋಟೋವನ್ನು ಇಲ್ಲಿ ತೆಗೆಯುತ್ತಿಲ್ಲ. ಫೋಟೋವನ್ನು ಏಕೆ ತೆಗೆಯಲಾಗುತ್ತಿದೆ ಅಂದರೆ ಯಾವುದಾದರೂ ಸಮಯದಲ್ಲಿ ದುರ್ಬಲತೆ ನಿಮ್ಮ ಸಮ್ಮುಖಕ್ಕೆ ಬಂದರೆ ಈ ಫೋಟೋವನ್ನು ಸಮ್ಮುಖದಲ್ಲಿಟ್ಟುಕೊಂಡು ನೋಡಬೇಕು. ಕೇವಲ ಗಾಡ್ರೇಜ್ನಲ್ಲಿ ಈ ಫೋಟೋವನ್ನು ಹಾಗೆ ಇಡಬಾರದು. ಸಮಯಕ್ಕೆ ಸರಿಯಾಗಿ ಫೋಟೋ ಸಮ್ಮುಖದಲ್ಲಿ ಕಾಣಿಸಬೇಕು. ಗಾಡ್ರೇಜ್ನಲ್ಲಿ ಈ ಫೋಟೋವನ್ನು ಬಂದ್ ಮಾಡಿ ಇಟ್ಟರೆ ಸಮಯದಲ್ಲಿ ಈ ಫೋಟೋದ ನೆನಪು ಬರುವುದಿಲ್ಲ, ಈ ಉತ್ಸವದ ನೆನಪು ಬರುವುದಿಲ್ಲ. ಇದು ಬಹಳ ದೊಡ್ಡ ಉಡುಗೊರೆಯಾಗಿದೆ. ಅಂದ ಮೇಲೆ ಈ ಫೋಟೋ ಎಲ್ಲರಿಗೂ ಸ್ಮೃತಿಯನ್ನು ತಂದು ಕೊಡುತ್ತದೆ. ಸ್ಮೃತಿಯನ್ನು ತಂದು ಕೊಡುವಂತಹ ಸಂಕೇತ ಈ ಫೋಟೋ ಆಗಿದೆ. ಒಳ್ಳೆಯದು. ಡಬ್ಬಲ್ ವಿದೇಶದವರು ಯಾವ ಚಮತ್ಕಾರವನ್ನು ಮಾಡಿ ತೋರಿಸುತ್ತೀರಾ? ಡಬ್ಬಲ್ ವಿದೇಶದವರು ಈಗ ಎಂತಹ ಚಮತ್ಕಾರವನ್ನು ಮಾಡಿ ತೋರಿಸಬೇಕು ಅಂದರೆ, ನೀವೀಗ ಎಂತಹ ಆತ್ಮರಿಗೆ ಸಂದೇಶವನ್ನು ನೀಡಬೇಕು ಅಂದರೆ ಆ ಆತ್ಮರು ಭಾರತದ ನಿವಾಸಿಗಳಿಗೋಸ್ಕರ ಮೈಕ್ ಆಗಿ ಬಿಡಬೇಕು. ಏಕೆಂದರೆ ಭಾರತದಲ್ಲಿ ಮೈಕ್ಗಳ ಪ್ರಭಾವ ಬಹಳಷ್ಟು ಜಾಸ್ತಿ ಇದೆ. ಆದ್ದರಿಂದ ವಿದೇಶದ ಮೈಕ್ಗಳ ಪ್ರಭಾವ ಭಾರತದವರ ಮೇಲೆ ಆಗುತ್ತದೆ. ಅಂದ ಮೇಲೆ ನೀವೀಗ ಇಂತಹ ಮೈಕನ್ನು ತಯಾರು ಮಾಡಬೇಕು. ವಿದೇಶದವರು ಇಂತಹ ಮೈಕನ್ನು ತಯಾರು ಮಾಡಬೇಕು. ತಯಾರು ಮಾಡುತ್ತೀರಾ ತಾನೆ? ಮುಂದಿನ ವರ್ಷ ಇಂತಹ ಮೈಕನ್ನು ಮಧುಬನಕ್ಕೆ ಕರೆದುಕೊಂಡು ಬರಬೇಕು. ಕೇವಲ ಅವರು ಭಾಷಣವನ್ನು ಮಾಡಿ ಹೋಗಬಾರದು. ಸದಾ ನಿಮ್ಮ ಸಮೀಪ ಸಂಬಂಧದಲ್ಲಿ ಇರಬೇಕು. ಬಲೆ ಅವರು ನಿಯಮಿತ ರೂಪದಲ್ಲಿ ಜ್ಞಾನವನ್ನು ಕೇಳದೇ ಇರಬಹುದು, ನಿಯಮಿತವಾಗಿ ಯೋಗವನ್ನು ಮಾಡದೇ ಇರಬಹುದು. ಆದರೆ ಇದು ಸತ್ಯವಾಗಿಯೂ ಈಶ್ವರನ ಕಾರ್ಯ ಆಗಿದೆ ಎಂದು ಅವರು ಒಪ್ಪಿಕೊಳ್ಳಬೇಕು ಮತ್ತು ನಿಮ್ಮಂತೆ ಜೀವನವನ್ನು ರೂಪಿಸಿಕೊಳ್ಳಬೇಕು ಎಂದು ಅವರು ಹೇಳಬೇಕು. ಆದರೆ ನಿಮ್ಮಂತೆ ಜೀವನವನ್ನು ರೂಪಿಸಿಕೊಳ್ಳುವ ಸಾಹಸ ನನ್ನಲ್ಲಿ ಕಡಿಮೆ ಇದೆ ಎಂದು ಅವರು ಹೇಳಿದರೂ ಪರವಾಗಿಲ್ಲ. ಅನ್ಯರನ್ನು ತಯಾರು ಮಾಡಲು ನಿಮಿತ್ತ ಆದಂತಹ ಮೈಕ್ ಆಗುತ್ತಾ ಅವರೂ ಕೂಡ ಸ್ವತಃ ತಮ್ಮ ಜೀವನವನ್ನು ರೂಪಿಸಿಕೊಂಡು ಬಿಡುತ್ತಾರೆ. ಅವರು ಡೈರೆಕ್ಟ್ ಆಗಿ ಬಂದು ಈಶ್ವರನ ವಿದ್ಯಾರ್ಥಿಗಳಾಗುವುದಿಲ್ಲ. ಆದರೆ ಸೇವೆಯ ಬಲದಿಂದ ಅನ್ಯರಿಗೋಸ್ಕರ ನಿಮಿತ್ತ ಆಗುತ್ತಾ ಅನ್ಯರು ಏನು ಈಶ್ವರನ ವಿದ್ಯಾರ್ಥಿಗಳಾಗುತ್ತಾರೋ ಅವರ ಪ್ರಭಾವ ಇವರ ಮೇಲೆ ಆಗೇ ಬಿಡುತ್ತದೆ. ಯಾರು ಮೈಕ್ ಆಗುತ್ತಾರೋ ಅವರು ಸೇವೆಯ ಬಲದಿಂದ ಅನ್ಯರನ್ನು ತಯಾರು ಮಾಡಲು ನಿಮಿತ್ತ ಆಗುತ್ತಾರೆ. ಅನ್ಯರು ತಯಾರಾದಾಗ ಅವರ ಪ್ರಭಾವ ಇವರ ಮೇಲೆ ಆಗುತ್ತದೆ. ಅಂದ ಮೇಲೆ ಡಬ್ಬಲ್ ವಿದೇಶದವರು ಏನನ್ನು ಮಾಡಬೇಕು ಎಂದು ಕೇಳಿಸಿಕೊಂಡಿದ್ದೀರ ತಾನೆ? ಈಗ ಪರಮಾತ್ಮ ತಂದೆ ನೋಡುತ್ತಾರೆ ಯಾವ ದೇಶದವರು ಮೈಕನ್ನು ತಯಾರು ಮಾಡಲು ನಿಮಿತ್ತ ಆಗುತ್ತೀರಾ ಎಂದು. ಯಾವ ದೇಶದವರು ಬೇಕಾದರೂ ನಿಮಿತ್ತ ಆಗಿ, ಯಾರು ನಿಮಿತ್ತ ಆಗುತ್ತೀರೋ ಅವರಿಗೆ ಪರಮಾತ್ಮ ತಂದೆ ಅವಾರ್ಡನ್ನು ಕೊಡುತ್ತಾರೆ. ಸರ್ವ ನವಯುಗದ ವಿಶ್ವ ಅಧಿಕಾರಿ ಆತ್ಮರಿಗೆ, ನವಜೀವನದ ಮೂಲಕ ವಿಶ್ವ ಪರಿವರ್ತಕ ಆತ್ಮರಿಗೆ, ಸದಾ ಸಫಲ ಮಾಡಿಕೊಳ್ಳುವಂತಹ ಸಫಲತಾ ಮೂರ್ತಿ ಆಗುವಂತಹ ಆತ್ಮರಿಗೆ ಸದಾ ಮಾಡಿರುವಂತಹ ಪ್ರತಿಜ್ಞೆಯನ್ನು ಸಾಕಾರ ಸ್ವರೂಪದಲ್ಲಿ ಧಾರಣೆ ಮಾಡಿಕೊಂಡು ತೋರಿಸುವಂತಹ ಅಚಲ ಅಖಂಡ ಸ್ವರೂಪದಲ್ಲಿ ಸ್ಥಿತ ಆದಂತಹ ಆತ್ಮರಿಗೆ ಸದಾ ಉತ್ಸವವನ್ನು ಆಚರಣೆ ಮಾಡುತ್ತಾ ಅನ್ಯರಿಗೂ ಕೂಡ ಉತ್ಸವದ ಮೂಲಕ ಉತ್ಸಾಹವನ್ನು ತುಂಬುವಂತಹ ಆತ್ಮರಿಗೆ ಬಾಪ್ತಾದರವರ ಹೊಸ ವರ್ಷ ಮತ್ತು ಹೊಸ ಯುಗದ ಸ್ಥಾಪನೆಯ ಶುಭಾಶಯಗಳು. ಜೊತೆಗೆ ಸಾಹಸ ಉಳ್ಳಂತಹ ಸರ್ವ ಮಕ್ಕಳಿಗೆ, ಪುರುಷಾರ್ಥದಲ್ಲಿ ಮುಂದೆ ಹೋಗುವಂತಹ ಸಾಹಸ ಉಳ್ಳಂತಹ ಮಕ್ಕಳಿಗೆ ಮತ್ತು ಪರಮಾತ್ಮ ತಂದೆಯ ಸಹಯೋಗವನ್ನು ಪ್ರಾಪ್ತಿ ಮಾಡಿಕೊಳ್ಳುತ್ತಿರುವ ಸರ್ವ ಮಕ್ಕಳಿಗೂ ಬಾಪ್ತಾದರವರ ನೆನಪು, ಪ್ರೀತಿ ಹಾಗೂ ನಮಸ್ತೆ. ಬಾಪ್ತಾದರವರಿಗೆ ಮಕ್ಕಳ ನೆನಪು, ಪ್ರೀತಿ ಹಾಗೂ ನಮಸ್ತೆ ನಮಸ್ತೆ ನಮಸ್ತೆ. ರಾತ್ರಿ 12 ಗಂಟೆಯ ನಂತರ ಬಾಪ್ತಾದ ಎಲ್ಲ ಮಕ್ಕಳಿಗೂ ಪುನಃ ಹೊಸ ವರ್ಷದ ಶುಭಾಶಯವನ್ನು ತಿಳಿಸಿದರು. ಸರ್ವ ವಿಶ್ವದ ಮೂಲೆಯಲ್ಲಿರುವಂತಹ, ವಿಶ್ವದ 4 ಕಡೆ ಇರುವಂತಹ, ವಿಶೇಷವಾಗಿ ಹೊಸ ಜೀವನವನ್ನು ನಡೆಸುತ್ತಿರುವಂತಹ ಎಲ್ಲ ಮಕ್ಕಳಿಗೂ ಹೊಸ ವರ್ಷದ ಜೊತೆಗೆ ಹೊಸ ಯುಗದ ಶುಭಾಶಯಗಳು. ಬ್ರಾಹ್ಮಣರಿಗೋಸ್ಕರ ಪ್ರತಿದಿನ ಪ್ರತಿಕ್ಷಣ ಹೊಸದೇ ಆಗಿದೆ. ಅಂದ ಮೇಲೆ ನೀವೆಲ್ಲರೂ ಹಳೆಯ ವರ್ಷಕ್ಕೆ ಬೀಳ್ಕೊಡುಗೆಯನ್ನು ಕೊಟ್ಟಿದ್ದೀರಾ ಮತ್ತು ಹೊಸ ವರ್ಷಕ್ಕೆ ಶುಭಾಶಯವನ್ನು ತಿಳಿಸುತ್ತಿದ್ದೀರಾ. ಇದೇ ರೀತಿ ಸದಾ ಪ್ರತಿ ಸೆಕೆಂಡ್ ಏನು ಸಂಕಲ್ಪವನ್ನು ಮಾಡುತ್ತೀರೋ, ಏನು ಕರ್ಮವನ್ನು ಮಾಡುತ್ತೀರೋ, ಆ ಪ್ರತಿಯೊಂದು ಕರ್ಮ ಮತ್ತು ಪ್ರತಿಯೊಂದು ಸಂಕಲ್ಪಕ್ಕೂ ಶುಭಾಶಯ ಪ್ರಾಪ್ತಿಯಾಗಲಿ. ಯಾರೇ ನಿಮ್ಮ ಸಂಪರ್ಕದಲ್ಲಿ ಬಂದರೂ ಕೂಡ ಅವರು ಸದಾ
ಶುಭಾಶಯಗಳು ಶುಭಾಶಯಗಳು ಅನ್ನುವ ಗೀತೆಯನ್ನು ಹಾಡಬೇಕು. ಈ ಹೊಸ ವರ್ಷದ ಸಮಯದಲ್ಲಿ ಯಾರೇ ನಿಮಗೆ ಸಿಕ್ಕರು, ಯಾರೆಲ್ಲ ನಿಮ್ಮ ಜೊತೆಗಿದ್ದಾರೋ ಅವರೆಲ್ಲರೂ ಸದಾ ಖುಷಿಯಲ್ಲೇ ಇರಬೇಕು. ನೀವು ಎಲ್ಲರನ್ನು ಸದಾ ಖುಷಿಯಲ್ಲಿ ಇರುವಂತಹ ಆತ್ಮರನ್ನಾಗಿ ಮಾಡಬೇಕು. ಎಲ್ಲರಿಗೂ ಮನಸ್ಸಿಗೆ ಖುಷಿ ಆಗುವಂತಹ ಮಿಠಾಯಿಯನ್ನು ಸದಾ ತಿನ್ನಿಸಬೇಕು ಮತ್ತು ಸದಾ ನೀವು ಖುಷಿಯಲ್ಲೇ ಇದ್ದು ಮನಸ್ಸಿನ ಮೂಲಕ ಖುಷಿಯ ನೃತ್ಯವನ್ನು ಮಾಡಬೇಕು ಮತ್ತು ಸೇವೆಯ ಮೂಲಕ ಎಲ್ಲರಿಗೂ ಖುಷಿಯ ಖಜಾನೆಯನ್ನು ತುಂಬಿ ತುಂಬಿ ಹಂಚಬೇಕು. ಅಂದ ಮೇಲೆ ಇಂತಹ ಹೊಸ ಜೀವನವನ್ನು ನಡೆಸುತ್ತಿರುವಂತಹ ಹೊಸ ಉಮಂಗುತ್ಸಾಹ ಉಳ್ಳಂತಹ 4 ಕಡೆ ಇರುವಂತಹ ಮಕ್ಕಳಿಗೆ ಹೊಸ ವರ್ಷದ ಜೊತೆಗೆ ನವಯುಗದ ಶುಭಾಶಯಗಳು ಶುಭಾಶಯಗಳು. ಗುಡ್ ನೈಟ್ ಮತ್ತು ಗುಡ್ ಮಾರ್ನಿಂಗ್. ಒಳ್ಳೆಯದು. ಓಂ ಶಾಂತಿ. ಇಂದಿನ ವರದಾನ ಆಗಿದೆ, ದೃಢ ನಿಶ್ಚಯದ ಆಧಾರದಿಂದ ಸದಾ ವಿಜಯಿಗಳಾಗುವಂತಹ ಬ್ರಹ್ಮ ತಂದೆಯ ಸ್ನೇಹಿಗಳಾಗಿ ಯಾರು ದೃಢ ನಿಶ್ಚಯವನ್ನು ಇಟ್ಟುಕೊಂಡಿದ್ದಾರೋ ಆ ನಿಶ್ಚಯದ ವಿಜಯವನ್ನು ಯಾರೂ ತಡೆಯಲು ಸಾಧ್ಯ ಇಲ್ಲ. ಯಾರಿಗೆ ದೃಢ ನಿಶ್ಚಯ ಇದೆಯೋ ಅವರ ನಿಶ್ಚಯದ ವಿಜಯವನ್ನು ಎಂದು ಯಾರೂ ತಡೆಯಲು ಸಾಧ್ಯ ಇಲ್ಲ. ಬಲೆ ಪಂಚತತ್ವದ ಪ್ರಕೃತಿ ಅಥವಾ ಜಗತ್ತಿನಲ್ಲಿರುವ ಅನೇಕ ಆತ್ಮರು ನಿಮ್ಮನ್ನು ಸೋಲಿಸುವುದಕ್ಕೋಸ್ಕರ ಎಷ್ಟೇ ನಿಮ್ಮ ಮೇಲೆ ದಾಳಿಯನ್ನು ಮಾಡಿದರೂ ಕೂಡ, ಎಲ್ಲರೂ ನಿಮ್ಮನ್ನು ಎಷ್ಟೇ ಎದುರಿಸಿದರೂ ಕೂಡ ನಿಮ್ಮ ಅಟಲ ನಿಶ್ಚಯದ ಆಧಾರದಿಂದ ಸಮಾವೇಶ ಮಾಡಿಕೊಳ್ಳುವ ಶಕ್ತಿಯ ಮೂಲಕ ನೀವು ಎಲ್ಲಾ ಮಾತನ್ನು ಸಮಾವೇಶ ಮಾಡಿಕೊಳ್ಳುತ್ತೀರಾ ಮತ್ತು ಪಂಚತತ್ವದ ಪ್ರಕೃತಿ ಮತ್ತು ಅನೇಕ ಆತ್ಮರನ್ನು ಎದುರಿಸಿ ವಿಜಯಿಗಳಾಗುತ್ತೀರಾ. ಈ ನಿಶ್ಚಯ ಎಂದು ಏರುಪೇರಿನಲ್ಲಿ ಬರಲು ಬಿಡುವುದಿಲ್ಲ. ಯಾರಿಗೆ ನಾನು ವಿಜಯಿ ಆಗುತ್ತೇನೆ ಅನ್ನುವ ದೃಢ ನಿಶ್ಚಯ ಇದೆಯೋ ಅವರು ಎಂದು ವಿಚಲಿತ ಆಗಲು ಸಾಧ್ಯ ಇಲ್ಲ. ಇಂತಹ ಅಚಲ ಸ್ಥಿತಿಯಲ್ಲಿರುವಂತಹ ವಿಜಯಿ ಮಕ್ಕಳೇ ಪರಮಾತ್ಮ ತಂದೆಗೆ ಸ್ನೇಹಿ ಮಕ್ಕಳಾಗಿದ್ದಾರೆ. ಸ್ನೇಹಿ ಮಕ್ಕಳು ಸದಾ ಬ್ರಹ್ಮ ತಂದೆಯ ಭುಜಗಳಲ್ಲಿ ಸಮಾವೇಶ ಆಗಿರುತ್ತಾರೆ. ಸ್ನೇಹಿ ಮಕ್ಕಳು ಸದಾ ಬ್ರಹ್ಮ ತಂದೆಯ ಬಾಹುಗಳಲ್ಲಿ ಸಮಾವೇಶ ಆಗಿರುತ್ತಾರೆ. ಇಂದಿನ ಶ್ಲೋಗನ್ ಆಗಿದೆ, ಸರ್ವ ಖಜಾನೆಯ ಕೀಯನ್ನು ಪ್ರಾಪ್ತಿ ಮಾಡಿಕೊಳ್ಳುವುದಕ್ಕೋಸ್ಕರ ಪರಮಾತ್ಮನ ಪ್ರೀತಿಯ ಅನುಭವಿಗಳಾಗಿ ಪರಮಾತ್ಮ ತಂದೆಯ ಪ್ರೀತಿಯ ಅನುಭವವನ್ನು ಮಾಡಿದಾಗ ಪರಮಾತ್ಮ ತಂದೆಯ ಮೂಲಕ ಸರ್ವ ಖಜಾನೆಯ ಚಾವಿ ಪ್ರಾಪ್ತಿಯಾಗುತ್ತದೆ. ಒಳ್ಳೆಯದು. ಅವ್ಯಕ್ತ ಮಾಸ ಆದಂತಹ ಈ ಜನವರಿ ತಿಂಗಳಲ್ಲಿ ಬ್ರಹ್ಮ ತಂದೆಯ ಸಮಾನ ಸಂಪನ್ನ ಮತ್ತು ಸಂಪೂರ್ಣ ಆಗುವುದಕ್ಕೋಸ್ಕರ ಇಂದಿನ ಅವ್ಯಕ್ತ ಸೂಚನೆ ಆಗಿದೆ. ಅವ್ಯಕ್ತ ಶಾಂತಿಯ ಮೂಲಕ ಡಬ್ಬಲ್ ಲೈಟ್ ಸೂಕ್ಷ್ಮ ದೇವತಾ ಸ್ವರೂಪದ ಸ್ಥಿತಿಯ ಅನುಭವವನ್ನು ಮಾಡಿ ಪ್ರತಿಯೊಂದು ಮಾತಿನಲ್ಲಿ, ಮನಸ್ಸಿನ ವೃತ್ತಿಯಲ್ಲಿ, ದೃಷ್ಟಿಯಲ್ಲಿ, ಕಾರ್ಯದಲ್ಲಿ ಭಿನ್ನತನದ ಅನುಭವವನ್ನು ಮಾಡಿ ನೀವು ಯಾವುದೇ ಶಬ್ದವನ್ನು ಮಾತನಾಡುತ್ತಿದ್ದರೂ ಕೂಡ ಇವರ ಮಾತು ಸಂಪೂರ್ಣ ಭಿನ್ನ ಆಗಿದೆ ಮತ್ತು ಇವರ ಮಾತು ಅತಿ ಪ್ರಿಯ ಆಗಿದೆ ಎಂದು ಎಲ್ಲರಿಗೂ ಅನುಭವ ಆಗಬೇಕು. ನಿಮ್ಮ ಮೂಲಕ ಎಲ್ಲರಿಗೂ ಆತ್ಮಿಕ ಪ್ರೀತಿಯ ಅನುಭವ ಆಗಬೇಕು. ನಂಬರ್ 1 ನಲ್ಲಿ ಬಂದಂತಹ ಬ್ರಹ್ಮ ತಂದೆಯ ಆತ್ಮದ ಜೊತೆಗೆ ನಾವೆಲ್ಲರೂ ಸೂಕ್ಷ್ಮ ದೇವತೆಗಳಾಗಿ ಈಗ ಪರಮಧಾಮಕ್ಕೆ ಹೋಗಬೇಕು. ನಂಬರ್ 1 ಆತ್ಮ ಆದಂತಹ ಬ್ರಹ್ಮ ತಂದೆಯ ಜೊತೆಗಾರರಾಗಿ ನಾವೆಲ್ಲರೂ ಸೂಕ್ಷ್ಮ ದೇವತೆಗಳಾಗಿ ಈಗ ಪರಮಧಾಮಕ್ಕೆ ಹೋಗಬೇಕು. ಆದ್ದರಿಂದ ಮನಸ್ಸಿನ ಏಕಾಗ್ರತೆಯ ಕಡೆ ನಮಗೆ ಗಮನ ಇರಬೇಕು. ಮನಸ್ಸನ್ನು ಆರ್ಡರ್ನಂತೆ ನಡೆಸಬೇಕು. ಮನಸ್ಸು ಸದಾ ನಮ್ಮ ವಶದಲ್ಲೇ ಇರಬೇಕು. ಆಗ ನಾವು ಅವ್ಯಕ್ತ ಶಾಂತಿ ಅನುಭವವನ್ನು ಮಾಡುವಂತಹ ಸೂಕ್ಷ್ಮ ದೇವತೆಗಳಾಗಲು ಸಾಧ್ಯ. ಒಳ್ಳೆಯದು. ಓಂ ಶಾಂತಿ.